ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಈ ಒಂದು ಪರಿಕಲ್ಪನೆಯನ್ನ ವಿಶ್ವಕ್ಕೆ ಸಾರಲು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಎಲ್ಲರ ಗುರುಗಳು ಆಗಿರತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದನೆಗಳು. ಹಾಗೇನೆ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮ್ಗೆಲ್ರಿಗೂ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ ನನ್ನ ಪ್ರಣಾಮವನ್ನು ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ದಿನ ಸೆಪ್ಟೆಂಬರ್ 30ನೇ ತಾರೀಕು, ಅಂದರೆ ಈ ತಿಂಗಳ ಕೊನೆಯ ದಿನ. ಜೊತೆಗೆ ನಮ್ಮ ಈ 41 ದಿನದ ಮಂಡಲ ಕಾರ್ಯಕ್ರಮದ 31ನೆಯ ದಿನ ಇದಾಗಿದೆ. ಎಂದಿನಂತೆ ನಾವು ಮೊದಲಿಗೆ ಸ್ವಾಧ್ಯಾಯವನ್ನ ಕೇಳಿ ಅಥವಾ ಜ್ಞಾನ ಹಂಚಿಕೆಯನ್ನ ಪಡ್ಕೊಂಡು ನಾವು 40 ನಿಮಿಷಗಳ ಧ್ಯಾನವನ್ನ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಈ ದಿನ ನಾವು ತಿಳ್ಕೊಳ್ಳತಕ್ಕಂಥ ವಿಷಯ ಪಂಚಗವ್ಯದ ವೈಜ್ಞಾನಿಕತೆ. ಈ ವಿಷಯದ ಬಗ್ಗೆ ಜ್ಞಾನವನ್ನು ಹಂಚಿಕೊಳ್ಳಲು ನಮ್ಮ ಪ್ರೀತಿಯ ಪ್ರೊಫೆಸರ್ ಆಗಿರತಕ್ಕಂಥ ಸುತ್ತೂರು ಮಾಲಿನಿ ಮೇಡಮ್ ಅವರು ಈಗಾಗಲೇ ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಇವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರಿ ತಮ್ಮ ಜ್ಞಾನ ಹಂಚಿಕೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓವರ್ ಟು ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರಗಳು. ಮೇಡಮ್ ಆಡಿಬಲ್ ಇದೆಯಾ? ಎಸ್, ಯು ಆರ್ ಆಡಿಬಲ್. ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಈ ದಿನದ ಒಂದು ವಿಷಯ ಏನಂತಂದ್ರೆ ಪಂಚಗವ್ಯದ ವೈಜ್ಞಾನಿಕತೆ. ಅವತಾರ್ ಬಾಬಾಜಿ ಫೌಂಡೇಶನ್ ಅಲ್ಲಿ ಈಗಾಗ್ಲೇ ಈ ಪಂಚಗವ್ಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ. ಆದ್ರೆ ವೈಜ್ಞಾನಿಕವಾಗಿ ಪಂಚಗವ್ಯದಲ್ಲಿ ಏನಿದೆ ಮತ್ತೆ ಪಂಚಗವ್ಯವನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಅನುಕೂಲಗಳಾಗುತ್ತೆ ಅನ್ನೋದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ಈ ದಿನ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಪಂಚಗವ್ಯವನ್ನ ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಪಂಚ ಅಂದ್ರೆ 5, ಪಂಚಗವ್ಯ ಅಂತಂದ್ರೆ ಇದು ಹಸುವಿನಿಂದ ಸಿಗಬಹುದಾದಂತಹ ಕೆಲವು ವಸ್ತುಗಳು. ಅದರಲ್ಲಿ ಮುಖ್ಯವಾಗಿ ನಾವು ಕೌಡಂಗ್ ಅಂತ ಏನಂತೀವಿ, ಗೋಮ ಅಂತ ಅಥವಾ ಸಗಣಿ ಅಂತ ಅಂತೀವಲ್ಲ ಅದು, ಮತ್ತೆ ಗೋಮೂತ್ರ, ಹಸುವಿನ ಒಂದು ಮೂತ್ರವನ್ನ ಗೋಮೂತ್ರ ಅಂತೀವಿ ಇದು. ಇದರ ಜೊತೆ ಹಾಲು, ಮೊಸರು ಮತ್ತೆ ತುಪ್ಪ, ಈ 5 ಒಟ್ಟಾರೆ ನಾವು ಪಂಚಗವ್ಯ ಅಂತ ಕರಿತೀವಿ. ಆಯುರ್ವೇದದಲ್ಲಿ ಈ ಪಂಚಗವ್ಯದ ಬಳಕೆಯನ್ನ ಹೆಚ್ಚು ಮಾಡ್ತಾರೆ. ಬಹಳಷ್ಟು ಕಾಯಿಲೆಗಳಿಗೆ ಈ ಪಂಚಗವ್ಯದ ಬಳಕೆಯಿಂದ ಹಲವಾರು ರೀತಿಯ ಅನುಕೂಲಗಳಾಗಿರುವುದು ನಮ್ಗೆಲ್ಲ ಗೊತ್ತಿದೆ. ಆದರೆ ವೈಜ್ಞಾನಿಕವಾಗಿ ಈ ಪಂಚಗವ್ಯದಲ್ಲಿ ಏನಿದೆ, ಇದನ್ನ ಬಳಕೆ ಮಾಡೋದ್ರಿಂದ ಏನೋ ಅನುಕೂಲ ಆಗುತ್ತೆ, ಮತ್ತೆ ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಕಾರಣ ಏನಂತಂದ್ರೆ ಪಂಚಗವ್ಯ ಈಗ ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆ ಇದೆ, ಆ ಮಾರಣಾಂತಿಕ ಕಾಯಿಲೆಯನ್ನ ವಾಸಿ ಮಾಡೋದಕ್ಕೆ ಪಂಚಗವ್ಯದಿಂದ ಸಾಧ್ಯನಾ ಇಲ್ವಾ, ಅಥವಾ ವೈಜ್ಞಾನಿಕವಾಗಿ ಈಗ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ಪಂಚಗವ್ಯದ ಬಗ್ಗೆ ಯಾವ ಮಾಹಿತಿಯನ್ನ ನೀಡುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪಂಚಗವ್ಯದ ಬಳಕೆ ಬಗ್ಗೆ ನಾನು ಹೇಳ್ತೀರ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಅವತಾರ್ ಬಾಬಾಜಿ ಫೌಂಡೇಶನ್ ಅಲ್ಲೇ ತಿಳಿಸ್ತಾರೆ. ಆದ್ರೆ ಪಂಚಗವ್ಯದಿಂದ ಏನು ಅನುಕೂಲ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಪಂಚಗವ್ಯವನ್ನ ನಾವು ಬಳಕೆ ಮಾಡೋದ್ರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಉದ್ದೀಪನಗೊಳ್ಳುತ್ತೆ. ಅದರಲ್ಲಿ ಈ ಪಂಚಗವ್ಯದಲ್ಲಿ ಬಹಳ ಮುಖ್ಯವಾಗಿ ಹಾಲಿರ್ಬೋದು, ಮೊಸರಿರಬಹುದು ಅಥವಾ ತುಪ್ಪ ಇರಬಹುದು, ಇವುಗಳ ಬಳಕೆಯಿಂದ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಸೈಟೋಕೈನ್ಗಳು ಎಂಬ ರಾಸಾಯನಿಕಗಳಿದೆ. ಇವುಗಳು ಉದ್ದೀಪನಗೊಂಡಾಗ ಇದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಕೆಲವೊಂದು ಪಾತ್ವೆಗಳು ಅಂತ ಕರಿತೀವಿ. ಪಾತ್ವೆ ಅಂದ್ರೆ ಒಂದೊಂದು ರಾಸಾಯನಿಕ ಪ್ರಕ್ರಿಯೆಗಳು. ಆ ರಾಸಾಯನಿಕ ಪ್ರಕ್ರಿಯೆಗಳನ್ನ ನಡೆಸಿ ಈ ಒಂದು ಕ್ರಿಮಿಗಳ ಜೊತೆ, ಸೂಕ್ಷ್ಮಾಣುಗಳ ಜೊತೆ
ಹೋರಾಡುವಂತಹ ಕೆಲವೊಂದು ಜೀವಕೋಶಗಳು ಅಂದ್ರೆ ಸೈನಿಕರು ಅಂತಾನೆ ಕರಿಬಹುದು. ದೇಹದ ಸೈನಿಕರು ಅಂತ ನಾವೇನ್ ಹೇಳ್ತೀವಿ, ಉದಾಹರಣೆಗೆ ಟಿ ಸೆಲ್ಸ್ ಅಂತ ಕರಿತೀವಿ, ಮ್ಯಾಕ್ರೋಫೇಜ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್, ಇವೆಲ್ಲ ನಮ್ಮ ದೇಹದ ಒಳಗಡೆ ಇರುವ ಸೈನಿಕರು. ಇವು ಹೊರಗಡೆಯಿಂದ ಯಾವುದಾದರೂ ಈ ಸೂಕ್ಷ್ಮಾಣು ಜೀವಿಗಳು, ಪ್ಯಾಥೋಜನ್, ವೈರಸ್ಗಳು, ಬ್ಯಾಕ್ಟೀರಿಯಾಗಳು ದೇಹವನ್ನ ಪ್ರವೇಶ ಮಾಡಿದಾಗ ಏನ್ ಮಾಡುತ್ತೆ, ದೇಹದಲ್ಲಿರುವ ಈ ಸೈನಿಕರು ಅವುಗಳ ಜೊತೆ ಹೋರಾಟ ನಡೆಸಿ ದೇಹವನ್ನ ರಕ್ಷಣೆ ಮಾಡ್ತಾ ಬರುತ್ತೆ. ಹಾಗಾಗಿ ಈ ತರ ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಚೆನ್ನಾಗಿ ಇದ್ದಾಗ ಮಾತ್ರ ನಮಗೆ ಯಾವುದೇ ರೀತಿಯ ಸೋಂಕುಗಳು ತಗೊಳ್ಳೋದಿಲ್ಲ. ಇಲ್ಲ ಅಂತಂದ್ರೆ ಯಾವ ವ್ಯಕ್ತಿಯಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತಹವರಿಗೆ ಅತಿಯಾಗಿ ಬಹಳ ತೀವ್ರಗತಿಯಲ್ಲಿ ಹಲವಾರು ರೀತಿಯ ಸೋಂಕುಗಳಿಗೆ ತುತ್ತಾಗ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಯಾವ ವ್ಯಕ್ತಿ ತಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಹಾಲು, ಮೊಸರು, ತುಪ್ಪ ಇದನ್ನೆಲ್ಲ ಬಳಕೆ ಮಾಡ್ತಾರೆ, ಅವರ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿರುತ್ತೆ. ಕಾರಣ ಇದರ ಮೇಲೆ ಬೇಕಾದಷ್ಟು ಸಂಶೋಧನೆಗಳನ್ನ ನಡೆಸಿದ್ದಾರೆ. ಸಂಶೋಧನೆಗಳಿಂದ ತಿಳಿದು ಬಂದಿರುವ ವಿಚಾರ ಏನಂದ್ರೆ, ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ಇವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಪಂಚಗವ್ಯದ ಒಂದು ಏನು ಬಳಕೆನ ಮಾಡ್ತಾ ಇರ್ತಾರೆ ಅವಂತಹ ವ್ಯಕ್ತಿಗಳಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾವಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ, ಅಂದ್ರೆ ತುಂಬಾ ಜಾಸ್ತಿ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಹೆಚ್ಚಿರುತ್ತೆ, ಅಂತಹ ವ್ಯಕ್ತಿಗಳ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ನಂತರ ಎರಡನೆಯ ಬಹಳ ಪ್ರಮುಖವಾದ ವಿಚಾರ ಏನಂತಂದ್ರೆ ಆಂಟಿ ಮೈಕ್ರೋಬಿಯಲ್ ಆಂಟಿ ವೈರಲ್ ಪ್ರಾಪರ್ಟಿ, ಅಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳನ್ನ ನಾಶಪಡಿಸುವಂತಹ ಶಕ್ತಿ ಪಂಚಗವ್ಯಕ್ಕೆ ಇದೆ. ಅದರಲ್ಲೂ ಪ್ರಮುಖವಾಗಿ ಗೋಮ ಅಂತ ಏನಂತೀವಿ, ಸಗಣಿ, ಇದರಲ್ಲಿ ಮತ್ತು ಹಸುವಿನ ಒಂದು ಗೋಮೂತ್ರ ಏನಿದೆ, ಇದರಲ್ಲಿ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವಂತಹ, ವೈರಸ್ಗಳನ್ನು ಸಾಯಿಸುವಂತಹ ಶಕ್ತಿ ಇದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಸಗಣಿ ನೆಲನೇ ಇರ್ತಾ ಇತ್ತು ಹಳ್ಳಿಗಳಲ್ಲಿ. ಇದು ಅದ್ಭುತವಾಗಿ ಕೆಲಸ ಮಾಡ್ತಾ ಇತ್ತು. ಕಾರಣ ಏನಂತಂದ್ರೆ ಈ ಧೂಳು ಏನಿದೆ ಅದನ್ನ ಅಬ್ಸಾರ್ಬ್ ಮಾಡುವ ಕೆಪಾಸಿಟಿ ಇತ್ತು. ಮತ್ತೆ ಈ ಸಗಣಿ ನೆಲದಲ್ಲಿ ಬ್ಯಾಕ್ಟೀರಿಯಾಗಳಾಗ್ಲಿ ವೈರಸ್ಗಳಾಗ್ಲಿ ಅದು ಬೆಳಿತಾ ಇರ್ಲಿಲ್ಲ, ಅಂದ್ರೆ ಅದನ್ನ ನಾಶ ಮಾಡುವಂತಹ ಶಕ್ತಿ ಇದಕ್ಕಿತ್ತು. ಇದಕ್ಕಿಂತ ಮುಖ್ಯವಾಗಿ ಸಗಣಿ ನೆಲದಲ್ಲಿ ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದರೆ ಭೂಮಿಯಲ್ಲಿ ಈಗ ನಮ್ಮ ದೇಹದಲ್ಲಿ ಪ್ರತಿನಿತ್ಯ ನಾವು ಹಲವಾರು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಕೆ ಮಾಡ್ತೀವಿ. ಇದರಿಂದ ನಮ್ಮ ದೇಹದಲ್ಲಿ ಹೆಚ್ಚು ಪಾಸಿಟಿವ್ ಅಯಾನ್ಗಳು ದೇಹದಲ್ಲಿ ಶೇಖರಣೆ ಆಗಿರುತ್ತೆ. ನಾವು ಈ ಸಗಣಿ ನೆಲದಲ್ಲಿ ಸಾಮಾನ್ಯವಾಗಿ ಬರೀ ಕಾಲಿನಲ್ಲಿ ಭೂಮಿಯ ಮೇಲೆ ನಡೆದಾಗ ಭೂಮಿಯಲ್ಲಿರುವ ನೆಗೆಟಿವ್ ಅಯಾನ್ಗಳು ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಪಾಸಿಟಿವ್ ಅಯಾನ್ಸ್ಗಳ ಜೊತೆ ಸೇರಿ ನ್ಯೂಟ್ರಲೈಸ್ ಮಾಡುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಬಳಕೆ ಮಾಡಿದರೂ ಸಹ ದೇಹಕ್ಕೆ ಅಷ್ಟೊಂದು ಮಾರಣಾಂತಿಕವಾಗಿರೋದಿಲ್ಲ, ತೊಂದರೆ ಆಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಸಗಣಿಯ ನೆಲದಲ್ಲಿ ಓಡಾಡಿದಂತಹ ಸಂದರ್ಭದಲ್ಲಿ ಈ ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ಕರಿತೀವದು, ಅದು ಹೆಚ್ಚಿರೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಶೇಖರಣೆಯಾಗುವ ಎಲ್ಲ ವಿಷಕಾರಿ ಪದಾರ್ಥಗಳು ಭೂಮಿಯಲ್ಲಿ ಒಂಥರ ಡಿಸ್ಚಾರ್ಜ್ ಆಗ್ತಾ ಬರುತ್ತೆ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮನೆಯಲ್ಲಿ ನಾವು ಗುಡುಗು ಅಥವಾ ಮಿಂಚು ಬರದಿದ್ದ ಹಾಗೆ ಗ್ರೌಂಡಿಂಗ್ ಅಂತ ಮಾಡಿರ್ತೀವಿ. ಅದೇ ರೀತಿ ನಮ್ಮ ದೇಹಕ್ಕೂ ಗ್ರೌಂಡಿಂಗ್ ಯಾವುದು ಅಂದ್ರೆ ನಾವು ಬರೀ ಕಾಲಿನಲ್ಲಿ ಸಗಣಿಯ ನೆಲದ ಮೇಲೆ ಓಡಾಡುವಂಥದ್ದು. ಇತ್ತೀಚಿನ ದಿನದಲ್ಲಿ ಹೊರ ದೇಶಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸ್ತಾ ಇದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಮಗ್ಗಂತ ಒಂದು ಕಾಲುಗಳನ್ನು, ಪಾದಗಳನ್ನು ಇಡಲು ಸಾಧ್ಯವಾಗುವಂತಹ ಒಂದು ಪಾತ್ರೆಯಲ್ಲಿ ಸಗಣಿಯನ್ನು ತುಂಬಿ ಅದರಲ್ಲಿ ಪಾದವನ್ನು 1 ಗಂಟೆ ಇಟ್ಕೊಳ್ಳೋದ್ರಿಂದ ದೇಹದಲ್ಲಿ ಶೇಖರಣೆಯಾಗಿರುವ ಹಲವಾರು ಈ ಅಯಾನ್ಸ್ಗಳು ಅದು ಆ ಸಗಣಿಯಲ್ಲಿ ಡಿಸ್ಚಾರ್ಜ್ ಆಗಿ ನಮ್ಮ ದೇಹವನ್ನ ನಿರ್ವಿಷಯುಕ್ತ ಮಾಡುತ್ತೆ ಅಂತ ಇದು ಒಂದು ಹೊಸ ಪ್ರಯೋಗ ಶುರು ಆಗಿದೆ, ಆರಂಭ ಆಗಿದೆ. ಇದರ ಒಂದು ಫಲಿತಾಂಶ ಉತ್ತಮವಾಗಿದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಇದು ನಮ್ಮ ದೇಶಕ್ಕೂ ಬರಬಹುದು. ಇದಕ್ಕೆ ಈಗ ನೀವು ಕೇಳಿರಬಹುದು, ಆ ಮೀನುಗಳನ್ನ ಮಸಾಜ್ ಅಂತ ಮಾಡ್ತಾರೆ, ಸ್ಪಾ ಅಂತ, ಫಿಶ್ ಸ್ಪಾ ಅಂತ ಮಾಡ್ತಾರೆ. ಅದೇ ರೀತಿ ಮುಂದಿನ ದಿನದಲ್ಲಿ ಗೋಮಾದು ಸ್ಪಾನು ಸಹ ಆರಂಭವಾಗಬಹುದು. ಹಲವಾರು ಪ್ರದೇಶಗಳಲ್ಲಿ ಸಗಣಿಯಲ್ಲಿ ಕಾಲನ್ನು ಇಟ್ಕೊಂಡು ಅಥವಾ ಸಗಣಿಯನ್ನ ಲೇಪನ ಮಾಡಿಕೊಂಡು ಒಂದಷ್ಟು ಕಾಲ ಬಿಟ್ಟು
ನಂತರ ಸ್ನಾನ ಮಾಡುವಂತಹ ಹಲವಾರು ಬೇರೆ ಬೇರೆ ಹೊಸ ತರದ ಪ್ರಯೋಗಗಳು ಆರಂಭವಾಗುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಹಾಗಾಗಿ ಇದು ಬಹಳ ಪ್ರಮುಖವಾದುದು ಅಂತಾನೆ ಹೇಳ್ಬಹುದು. ಕಾರಣ ಏನಂತಂದ್ರೆ ಇದರ ಜೊತೆಯಲ್ಲಿ ಗೋಮೂತ್ರದಲ್ಲಿ ಹಲವಾರು ರೀತಿಯ ರಾಸಾಯನಿಕಗಳಿವೆ. ಅದರಲ್ಲೂ ಪ್ರಮುಖವಾಗಿ ಫೀನಾಲ್ಗಳು ಅಂತ ಕರಿತೀವಿ, ಯೂರಿಕ್ ಆಸಿಡ್, ಮತ್ತೆ ಹಲವಾರು ಕಿಣ್ವಗಳಿದೆ. ಇವುಗಳ ಮುಖ್ಯ ಕಾರ್ಯ ಏನು ಅಂತಂದ್ರೆ ದೇಹದಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಅಥವಾ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗದಿದ್ದ ಹಾಗೆ ತಡೆಯುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಆಂಟಿಬಯಾಟಿಕ್ಗಳನ್ನ ತೆಗೆದುಕೊಂಡ್ರೂ ವಾಸಿಯಾಗದೇ ಇರುವಂತಹ ಬ್ಯಾಕ್ಟೀರಿಯಾಗಳನ್ನ ಈ ಗೋಮೂತ್ರ ಸಾಯಿಸುತ್ತೆ, ನಾಶಪಡಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಮುಖ್ಯವಾಗಿ ಈ ಕೋಲಿ ಅನ್ನುವ ಬ್ಯಾಕ್ಟೀರಿಯಾ, ಆಮೇಲೆ ಸೂಡೋಮೋನಾಸ್ ಅನ್ನುವ ಬ್ಯಾಕ್ಟೀರಿಯಾ, ಇವುಗಳೆಲ್ಲ ಗೋಮೂತ್ರದಲ್ಲಿ ನಾಶ ಆಗುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಎಲ್ಲಾ ಕಡೆ ಶುದ್ಧೀಕರಣದಲ್ಲಿ ಗೋಮೂತ್ರವನ್ನ ಬಳಕೆ ಮಾಡ್ತಾ ಇದ್ರು. ಇಂದು ಸಹ ಅದಿದೆ, ಆದರೆ ಅದರ ವೈಜ್ಞಾನಿಕತೆ ಗೊತ್ತಿಲ್ಲ. ಕೆಲವೊಮ್ಮೆ ತೀರ್ಥದಲ್ಲೂ ಸಹ ಗೋಮೂತ್ರವನ್ನ ಸೇರಿಸ್ತಾ ಇದ್ರು, ಅಂದ್ರೆ ತುಂಬಾ ಕಡಿಮೆಯ ಪ್ರಮಾಣದಲ್ಲಿ. ಅಂತ ಸಂದರ್ಭದಲ್ಲಿ ಅದನ್ನ ಸೇವನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇದು ನಮಗೆ ರೋಗ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಪ್ರಕ್ರಿಯೆಯಲ್ಲಿ ಇದು ಪ್ರಮುಖ ಸ್ಥಾನವನ್ನ ಗಳಿಸಿದೆ ಅಂತ ಹೇಳ್ಬಹುದು. ಇದರ ಜೊತೆಯಲ್ಲಿ ತುಂಬಾ ಮುಖ್ಯವಾದ ಒಂದು ಪಂಚಗವ್ಯದ ಬಗ್ಗೆ ಇರುವ ವಿಚಾರ ಏನಂದ್ರೆ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಹಸುವಿನ ತುಪ್ಪ, ದೇಶಿ ತಳಿಯ ಹಸುವಿನ ತುಪ್ಪ ಒಂದು ಮೆಡಿಸನ್ ಅಥವಾ ನಮ್ಮ ದೇಹಕ್ಕೆ ಬಹಳ ಪ್ರಮುಖವಾಗಿ ಒಂದು ಮೆಡಿಸನ್ ರೀತಿಯಲ್ಲಿ ಅದನ್ನ ನಾವು ಉಪಯೋಗಿಸಬಹುದು ಅಂತ ಅಂತೀವಿ. ಕಾರಣ ಏನಂದ್ರೆ ತುಪ್ಪದಲ್ಲಿ ಬ್ಯೂಟ್ರಿಕ್ ಆಸಿಡ್ ಅನ್ನುವ ಒಂದು ರಾಸಾಯನಿಕ ಇದೆ. ಈ ಬ್ಯೂಟರಿಕ್ ಆಸಿಡ್ ನಾವು ಸೇವನೆ ಮಾಡ್ತಾ ಬಂದ್ರೆ ಅದಕ್ಕೆ ಹೇಳ್ತಾರೆ ಆಯುರ್ವೇದದಲ್ಲಿ ದಿನಕ್ಕೆ 3 ಚಮಚ ತುಪ್ಪವನ್ನು ತಿನ್ಬೇಕು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇರ್ತಾರೆ. ಅಂದ್ರೆ ವಯೋಮಾನಕ್ಕೆ ಅನುಗುಣವಾಗಿ ತುಪ್ಪದ ಬಳಕೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ವೈದ್ಯರು ನಮ್ಗೆ ತಿಳಿಸ್ತಾರೆ. ಇದು ಸ್ಥಳದಿಂದ ಸ್ಥಳಕ್ಕೆ ಬೇರೆ ಆಗ್ತಾ ಬರುತ್ತೆ. ವೈದ್ಯರಿಂದ ವೈದ್ಯರಿಗೆ ಈ ಒಂದು ಪ್ರಮಾಣ ನಾವ್ ಏನು ಕೊಡ್ತೀವಿ ಅದು ಬೇರೆ ಆಗುತ್ತೆ. ಮತ್ತೆ ವಯಸ್ಸಿಗೆ ತಕ್ಕಂತೆ, ಅಂದ್ರೆ ಬೆಳೆಯುವ ಮಕ್ಕಳಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಹುದು, ಸ್ವಲ್ಪ ವಯಸ್ಕರಾದ್ರೆ ಇದರ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಕಾರಣ ಏನಂತಂದ್ರೆ ತುಪ್ಪವನ್ನು ನಾವು ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿರುವ ಹಲವಾರು ವಿಷಯುಕ್ತ ಪದಾರ್ಥಗಳನ್ನು ಈ ತುಪ್ಪದಲ್ಲಿರುವ ಬ್ಯೂಟ್ರಿಕ್ ಆಸಿಡ್ ತೊಡೆದು ಹಾಕುತ್ತೆ. ಯಾವ ರೀತಿ ಅಂದ್ರೆ ದೇಹದಲ್ಲಿ ಕೆಲವೊಂದು ಕಿಣ್ವಗಳಿದೆ, ಅದನ್ನ ಎನ್ಸೈಮ್ ಅಂತ ಕರಿತೀವಿ. ಆ ಎನ್ಸೈಮ್ಗಳನ್ನ ಉದ್ದೀಪನಗೊಳಿಸುತ್ತೆ. ಈ ಎನ್ಸೈಮ್ಗಳು ಆಕ್ಟಿವೇಟ್ ಆಗ್ಬೇಕು, ಕೆಲಸ ಮಾಡ್ಬೇಕು ಅಂದ್ರೆ ತುಪ್ಪನ ನಾವು ಸೇವನೆ ಮಾಡ್ಲೇಬೇಕು. ಯಾರು ತುಪ್ಪವನ್ನ ಸೇವನೆ ಮಾಡೋದಿಲ್ಲ ಅಂತವರಲ್ಲಿ ಈ ಕಿಣ್ವಗಳು ಆಕ್ಟಿವೇಟ್ ಆಗೋದಿಲ್ಲ. ಹಾಗಾಗಿ ಅವರು ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಲ್ಲಿ ಅವರು ತೊಳಲ್ತಾ ಇರ್ತಾರೆ. ಇದರ ಜೊತೆಗೆ ತುಪ್ಪ ನಮ್ಮ ಮೆದುಳನ್ನ ಕಾಪಾಡುತ್ತೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಮೆದುಳಿನ ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ ಇಂದಿನ ತಂತ್ರಜ್ಞಾನ ಮತ್ತು ಆಧುನಿಕ ಜಗತ್ತಿನಲ್ಲಿ ಮತ್ತು ಒತ್ತಡದ ಜಗತ್ತಿನಲ್ಲಿ ಮೆದುಳಿಗೆ ಬಹಳ ಹೆಚ್ಚು ಹಾನಿ ಆಗ್ತಾ ಇದೆ. ಆದರೂ ಒತ್ತಡ ಹೆಚ್ಚಾದಂತೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ನಶಿಸಿ ಹೋಗ್ತಾ ಇರುತ್ತೆ. ಹಾಗಾಗಿ ಮತ್ತು ಒತ್ತಡದ ಹಾರ್ಮೋನು ಹೆಚ್ಚಾದಂತೆ ಇದು ಸಹ ನಮ್ಮ ಮೆದುಳಿನಲ್ಲಿ ಬೇರೆ ಬೇರೆ ರಾಸಾಯನಿಕಗಳು, ಅಸಿಟೈಲ್ ಕೊಲಿನು, ಡೋಪಮೈನ್ ಅಂತ ಬೇರೆ ಬೇರೆ ರಾಸಾಯನಿಕಗಳಿದೆ, ಇವುಗಳನ್ನ ನಾಶ ಮಾಡ್ತಾ ಬರುತ್ತೆ. ಹಾಗಾಗಿ ತುಪ್ಪವನ್ನ ಸೇವನೆ ಮಾಡೋದ್ರಿಂದ ಈ ಒಂದು ಏನು ನರಕೋಶಗಳು ನಾಶವಾಗುತ್ತಲ್ಲ ಅದನ್ನ ತಪ್ಪಿಸಬಹುದು ಅಂತ ವಿಜ್ಞಾನಿಗಳು ಕಂಡಿಡ್ದಿದ್ದಾರೆ. ಕಾರಣ ಏನಂತಂದ್ರೆ ತುಪ್ಪವನ್ನ ನಾವು ಸೇವಿಸಿದಾಗ ಕೆಲವೊಂದು ವೈಟಮಿನ್ಗಳು, ನಿಮ್ಗೆಲ್ಲ ಗೊತ್ತಿದೆ ಕೆಲವೊಂದು ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳಲ್ಲಿ ಬೇರೆ ಬೇರೆ ರೀತಿಯ ವೈಟಮಿನ್ಗಳಿದೆ ಅಂತ. ಈ ವಿಟಮಿನ್ಗಳಲ್ಲಿ 2 ವಿಧದ ವಿಟಮಿನ್ಗಳಿರುತ್ತೆ. ಒಂದು ನೀರಿನಲ್ಲಿ ಕರಗುವ ವಿಟಮಿನ್ಗಳು, ಮತ್ತೆ ಕೆಲವು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು. ಈಗ ಆ ವಿಟಮಿನ್ಗಳನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ದೇಹದಲ್ಲಿ ಕೊಬ್ಬು ಇಲ್ಲ ಅಂತ ಅಂದಾಗ, ಒಳ್ಳೆಯ ಕೊಬ್ಬು ಅಂದರೆ ತುಪ್ಪದಂತಹ ಒಳ್ಳೆಯ ಕೊಬ್ಬು ಇಲ್ಲ ಅಂತ ಪಕ್ಷದಲ್ಲಿ ನಾವು ಸೇವಿಸುವ ವಿಟಮಿನ್ಗಳು ದೇಹ ಹೀರಿಕೊಳ್ಳದೆ ಅದು ಮಲದಲ್ಲಿ ವಿಸರ್ಜನೆಯಾಗುತ್ತೆ. ಹಾಗಾಗಿ ನಾವು ಎಷ್ಟೇ ಪ್ರಮಾಣದ ಉತ್ತಮ ಪ್ರಮಾಣದ ವಿಟಮಿನ್ಗಳನ್ನ ಸೇವನೆ ಮಾಡಿದ್ರೂ ಸಹ ದೇಹಕ್ಕೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಅದಕ್ಕೆ ನೋಡಿ
ಭಾರತೀಯ ಆಹಾರ ಪದ್ಧತಿಯಲ್ಲಿ ನಾವು ಪ್ರತಿನಿತ್ಯ ತುಪ್ಪದ ಬಳಕೆ ಮಾಡೇ ಮಾಡ್ತೀವಿ. ಅನ್ನದ ಜೊತೆ ಅದನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಮಲಬದ್ಧತೆಯನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಕೆಲವೊಂದು ವಿಟಮಿನ್ಗಳು ದೇಹದಲ್ಲಿ ಹೀರಲ್ಪಡಲು ಈ ಒಂದು ತುಪ್ಪ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ತುಪ್ಪ ಏನ್ ಮಾಡುತ್ತೆ, ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾವು ಅರಿಶಿನವನ್ನು ಬಳಕೆ ಮಾಡಿದಾಗ ಅದು ದೇಹ ಹೀರಿಕೊಳ್ಬೇಕು ಅಂತಂದ್ರೆ ಅದರಲ್ಲಿರುವ ಕರ್ಕ್ಯುಮಿನ್ ಅನ್ನುವ ರಾಸಾಯನಿಕವನ್ನು ದೇಹ ಹೀರಿಕೊಳ್ಬೇಕು ಅಂದ್ರೆ ತುಪ್ಪ ಬೇಕೇ ಬೇಕು. ತುಪ್ಪ ಇಲ್ಲದೆ ನಾವು ಅರಿಶಿನವನ್ನು, ಕೆಲವೊಮ್ಮೆ ಏನಾಗುತ್ತೆ, ವೈದ್ಯರು ಹೇಳ್ತಾರೆ ಅರಿಶಿನ ತುಂಬಾ ಒಳ್ಳೆಯದು, ಇದರ ಸೇವನೆ ದಿನನಿತ್ಯ ಮಾಡೋದ್ರಿಂದ ಕ್ಯಾನ್ಸರ್ ಬರದಿಂದ ಹಾಗೆ ತಡೆಗಟ್ಟಬಹುದು ಅಂತ. ನಿಜನೇ. ಆದರೆ ನೀವು ನೀರಿನಲ್ಲಿ ಅರಿಶಿನನ ಹಾಕಿಕೊಂಡು ಕುಡಿದಾಗ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ. ಅರಿಶಿನವನ್ನ ನೀವು ಕುಡಿಬೇಕು ಅಂದ್ರೆ ಹಾಲಿನಲ್ಲಿ ಹಾಕಿಕೊಂಡು ಅರಿಶಿನವನ್ನ ಕುಡಿಬೇಕು. ಕಾರಣ, ಹಾಲಿನಲ್ಲಿರುವ ಕೊಬ್ಬು ಅರಿಶಿನದಲ್ಲಿರುವ ಕರ್ಕ್ಯುಮಿನ ಜೊತೆ ಸೇರಿದಾಗ ಇದರ ಜೊತೆ ಕಾಳು ಮೆಣಸನ್ನು ಹಾಕಬೇಕು. ಅವಾಗೇನಾಗುತ್ತೆ, ನಮ್ಮ ದೇಹದಲ್ಲಿರುವ ಜೀವಕೋಶಗಳನ್ನು ಇದನ್ನ ಹೀರ್ಕೊಳ್ಳೋದ್ರಿಂದ ಇದು ಜೀವಕೋಶಗಳಲ್ಲೆಲ್ಲ ಹರಡಿ ಬೇರೆ ಬೇರೆ ಕಡೆ ಹೋಗಿ ಇದು ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟುತ್ತೆ. ಆದರೆ ಈ ಒಂದು ಮೆಥಡಾಲಜಿ ಏನಿದೆ ಅಂದ್ರೆ ಈ ಪ್ರೊಸೀಜರ್, ಇದನ್ನ ನಾವು ಸರಿಯಾಗಿ ಮಾಡದೆ ನಮಗಿಷ್ಟ ಬಂದಂಗೆ ನಾವು ಇದರ ಬಳಕೆ ಮಾಡಿದ್ರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ನಮಗೆ ದೊರಕೋದಿಲ್ಲ. ಹಾಗಾಗಿ ತುಪ್ಪದಲ್ಲಿರುವ ಬ್ಯೂಟರಿಕ್ ಆಸಿಡ್ ನಾವು ಸೇವಿಸುವ ಹಲವಾರು ಪದಾರ್ಥಗಳಲ್ಲಿರುವ ಸತ್ವವನ್ನ ಹೀರಿಕೊಂಡು ದೇಹ ಅದನ್ನು ಪಡೆಯಲು ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ಈ ಪಂಚಗವ್ಯ ಏನಿದೆ ಅದರಲ್ಲೂ ಮುಖ್ಯವಾಗಿ ಗೋಮೂತ್ರ ಇದೆಯಲ್ಲ, ಇದು ಕ್ಯಾನ್ಸರ್ ತಡೆಗಟ್ಟುವ ಶಕ್ತಿ ಇದೆ ಅಂತೇಳಿ ಒಂದು ಸಣ್ಣ ಪ್ರಮಾಣದ ಪ್ರಯೋಗಗಳು ನಡೆದಿದೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾವುದೇ ರೀತಿಯ ಒಂದು ಡ್ರಗ್ಸ್ ಅಥವಾ ಔಷಧಿಗಳನ್ನ ತೆಗೆದುಕೊಂಡಾಗ ಈ ಗೋಮೂತ್ರ ಅಡ್ಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ದೇಹದಲ್ಲಿ ಬೇರೆ ಬೇರೆ ಜಾಗಗಳಿಗೆ ಸಾಗಿಸುವಂತಹ ಕೆಲಸ ವೆಹಿಕಲ್ ತರ ಮಾಡುತ್ತೆ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಇದು ನಮ್ಮ ದೇಹದಲ್ಲಿರುವ ವಿಷವನ್ನು ಸಹ ನಿರ್ವಿಷಯುಕ್ತ ಮಾಡುತ್ತೆ. ಮತ್ತೆ ಒಂದು ದೇಹದಲ್ಲಿ ಒಂದು ಕ್ರಿಯೆ ನಡೆಯುತ್ತೆ, ಅದನ್ನ ಅಪಾಪ್ಟಾಸಿಸ್ ಅಂತ ಕರಿತೀವಿ. ಅಪಾಪ್ಟಾಸಿಸ್ ಅಂದ್ರೆ ದೇಹದಲ್ಲಿ ಯಾವುದಾದರೂ ಜೀವಕೋಶಗಳು ಅದು ಏನಾದರೂ ಅದರಲ್ಲಿ ಡ್ಯಾಮೇಜ್ ಆಗಿದೆ, ಉದಾಹರಣೆಗೆ ಒಂದು ಜೀವಕೋಶದಲ್ಲಿ ಡ್ಯಾಮೇಜ್ ಆಗಿದೆ ಅಂದ್ರೆ ದೇಹ ಅದನ್ನ ಹೊರ ಹಾಕುತ್ತೆ, ಅದನ್ನ ನಾಶಪಡಿಸುತ್ತೆ. ಅದನ್ನ ಹಾಗೆ ಬಿಟ್ರೆ ಅದು ಕ್ಯಾನ್ಸರ್ ಜೀವಕೋಶ ಆಗಿ ಪರಿವರ್ತನೆ ಹೊಂದುವ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಅದನ್ನ ದೇಹ ಹೊರ ಹಾಕಲೇಬೇಕು. ಸಾಮಾನ್ಯವಾಗಿ ಕ್ಯಾನ್ಸರ್ ಬರುವ ಸಂದರ್ಭದಲ್ಲಿ ಕೆಲವೊಬ್ಬ ವ್ಯಕ್ತಿಗಳಿಗೆ ಈ ಒಂದು ಡ್ಯಾಮೇಜ್ ಆಗಿರುವ DNA ಡ್ಯಾಮೇಜ್ ಆಗಿರುವ ಜೀವಕೋಶ ಹಾಗೆ ಉಳ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ಅದು ಕ್ಯಾನ್ಸರ್ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುತ್ತೆ. ಹಾಗಾಗಿ ಈ ಪಂಚಗವ್ಯದ ಬಳಕೆ, ಅದರಲ್ಲೂ ಗೋಮೂತ್ರದ ಬಳಕೆಯಿಂದಾಗಿ, ಅಂದ್ರೆ ಅದಕ್ಕೆ ಒಂದು ಮೆಥಡ್ ಇರುತ್ತೆ, ಯಾವ ರೀತಿ ಅದನ್ನ ಬಳಸಬೇಕು ಅನ್ನುವುದನ್ನು ಆಯುರ್ವೇದದಲ್ಲಿ ಮತ್ತೆ ತಜ್ಞರು ಅದನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ಅದರ ಬಳಕೆಯಿಂದ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಉತ್ತಮ ಆಗುತ್ತೆ. ಅಂದ್ರೆ ಕ್ಯಾನ್ಸರ್ನ ಇದು ಕ್ಯೂರ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಗೋಮೂತ್ರದ ಬಳಕೆ ಅಥವಾ ಪಂಚಗವ್ಯ, ಒಟ್ಟಿನಲ್ಲಿ ಹಾಲಾಗ್ಬೋದು, ಮೊಸರಾಗ್ಬೋದು, ತುಪ್ಪ ಆಗ್ಬೋದು, ಎಲ್ಲದನ್ನು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವು ಆ ಒಂದು ಔಷಧಿಯನ್ನ ಪರಿಣಾಮಕಾರಿಯಾಗುವಂತೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಇದಕ್ಕೆ ಈ ತುಪ್ಪದ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ಮಾಹಿತಿ ಬೇಕು ಅಂತಂದ್ರೆ ನೀವು ಒಮ್ಮೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ತುಪ್ಪದ ಬಗ್ಗೆ ದೀರ್ಘವಾಗಿ ನಾನು ಹೇಳಿದ್ದೀನಿ. ಅಲ್ಲಿ ನೀವು ಅದನ್ನ ನೋಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಅದಕ್ಕೆ ಸಿಕ್ಕುತ್ತೆ. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ನಮ್ಮ ನಡವಳಿಕೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಆಧಾರದ ಮೇಲೆ ನಿಂತಿದೆ ಎನ್ನುವುದು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ
ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂತಂದ್ರೆ ಪ್ರೋಬಯಾಟಿಕ್ಸ್ ಅಂತ. ಪ್ರೋಬಯಾಟಿಕ್ಸ್ ಅಂದರೆ ನಾವು ಸೇವಿಸುವ ಮಜ್ಜಿಗೆ ಆಗ್ಬೋದು, ಮೊಸರಾಗ್ಬೋದು, ಹುಳಿ ಬಂದಿರುವ ಪದಾರ್ಥ, ಅದರಲ್ಲೂ ಪ್ರಮುಖವಾಗಿ ಕರ್ಡ್ ಅಥವಾ ಮೊಸರು ಏನಿದೆ, ಇದರಲ್ಲಿ ಯಥೇಚ್ಛವಾಗಿ ದೇಹಕ್ಕೆ ಒಳ್ಳೆಯದನ್ನು ಮಾಡುವಂತಹ ಬ್ಯಾಕ್ಟೀರಿಯಾಗಳಿರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರಿತೀವಿ, ಬೈಫಿಡೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇವೆಲ್ಲ ಅಗಾಧ ಪ್ರಮಾಣದಲ್ಲಿ ನಮ್ಮ ಮೊಸರಿನಲ್ಲಿರೋದ್ರಿಂದ ಊಟದಲ್ಲಿ ಮೊಸರಿನ ಸೇವನೆ ಬೇಕೇ ಬೇಕು ಅಂತಾರೆ, ಮ್ಯಾಂಡಿಟ್ರಿ. ಅಂದ್ರೆ ನನಗೆ ಮೊಸರು ಬೇಡ ಅಂತ ಯಾರು ಹೇಳೋ ಹಾಗೆ ಇಲ್ಲ. ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡ್ಬೇಕು, ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಾವು ಮೊಸರನ್ನ ಸೇವನೆ ಮಾಡಲೇಬೇಕು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಯಾವ ವ್ಯಕ್ತಿಗಳಿಗೆ ಇದರ ಕೊರತೆ ಇರುತ್ತೆ ಅವರಿಗೆ ಮಾತ್ರೆಯ ರೂಪದಲ್ಲಿ ಈ ಬ್ಯಾಕ್ಟೀರಿಯಾಗಳನ್ನ ಕೊಡ್ತಾರೆ. ಆ ಮಾತ್ರೆಗಳು ಬೇಡ ಅಂತ ಅಂದ್ಕೊಂಡು ನಮ್ಮ ಆರೋಗ್ಯನ ಹಾಗೆ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಪ್ರತಿನಿತ್ಯ ನಾವು ಮೊಸರನ್ನ ಬಳಕೆ ಮಾಡಲೇಬೇಕು. ಒಂದು ಊಟದಲ್ಲಿ ಒಮ್ಮೆಯಾದರೂ, ಒಂದು ಹೊತ್ತಿಗಾದರೂ ಮೊಸರಿನ ಬಳಕೆನ ಮಾಡಿದಾಗ ಮಾತ್ರ ನಮ್ಮ ಕರುಳಿನಲ್ಲಿರುವ ಆರೋಗ್ಯಕರವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಯಾಗುತ್ತೆ. ಇವುಗಳು ಏನ್ ಮಾಡುತ್ತೆ ಅಂದ್ರೆ ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ತವೆ. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಕರುಳಿನಲ್ಲಿ ಸೆರೋಟೋನಿನ್ ಅನ್ನುವ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಸೆರೋಟೋನಿನ್ ಹಾರ್ಮೋನಿನ ಪ್ರಮುಖ ಕೆಲಸ ಏನಂದ್ರೆ ನಮ್ಮ ಮೂಡ್ ಸ್ಟೆಬಿಲೈಸರ್, ಅಂದ್ರೆ ನಮ್ಮ ನಡವಳಿಕೆ ಏನಿದೆ ಅದನ್ನ ಕಾಪಾಡುವಂಥದ್ದು. ಯಾವ ವ್ಯಕ್ತಿ ಮೊಸರು, ಮಜ್ಜಿಗೆ ಇದರ ಸೇವನೆ ಮಾಡ್ತಾರೆ ಅವರು ಯಾವಾಗಲೂ ಶಾಂತ ಸ್ವಭಾವದವರಾಗಿರ್ತಾರೆ. ಆಮೇಲೆ ಯಾವುದೇ ರೀತಿಯ ಒಂದು ಅರಿವು ಹೆಚ್ಚಿರುತ್ತೆ ಅವರಿಗೆ. ಮತ್ತೆ ಏನೇ ಒಂದು ಸಂದರ್ಭದಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಅಂತ ಏನ್ ಹೇಳ್ತೀವಿ, ನಿರ್ಧಾರಗಳನ್ನು ಕೈಗೊಳ್ಳೋದು ಉತ್ತಮ ರೀತಿಯಲ್ಲಿ ಮಾಡ್ತಾ ಬರ್ತಾರೆ. ಕಾರಣ ಏನಂದ್ರೆ ಸೆರೋಟೋನಿನ್ ಎನ್ನುವ ಹಾರ್ಮೋನು ಅದು ನಮ್ಮ ಮೂಡ್ ಅಂತ ಏನಂತೀವಿ, ನಡವಳಿಕೆ, ಇದನ್ನ ಬಹಳ ಚೆನ್ನಾಗಿ ಅದು ಬ್ಯಾಲೆನ್ಸ್ ಮಾಡ್ತಾ ಬರೋದ್ರಿಂದ ಮೊಸರಿನ ಬಳಕೆ ಬೇಕೇ ಬೇಕು ಅಂತಂತೀವಿ. ಹಾಗಾಗಿ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ದೇವತಾ ಕಾರ್ಯ ಆಗ್ಬೋದು, ಶುಭ ಸಂದರ್ಭ ಆಗ್ಬೋದು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇದನ್ನೆಲ್ಲ ಮಾಡಿ ಪಂಚಾಮೃತ ಅಥವಾ ಅಭಿಷೇಕಗಳನ್ನ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಮಗರಿವಿಲ್ಲದೆ ಶಾಸ್ತ್ರ ಸಂಪ್ರದಾಯ ಎನ್ನುವ ಹೆಸರಿನಲ್ಲಿ ಯಥೇಚ್ಛವಾಗಿ ಇವುಗಳ ಬಳಕೆ ಮಾಡಲೇಬೇಕು ಅಂತ ನಮ್ಮ ಹಿರಿಯರು ಇದನ್ನ ಸಂಪ್ರದಾಯ ಅಥವಾ ಶಾಸ್ತ್ರ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಅದರ ಹಿಂದಿರುವ ವೈಜ್ಞಾನಿಕತೆಯನ್ನ ನಾವು ಅರಿತಾಗ ಅದರ ಬಳಕೆಯನ್ನ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನುವುದು ನಮ್ಗೆ ಅರಿವಾಗುತ್ತೆ. ಇದರ ಜೊತೆಗೆ ಈ ಪಂಚಗವ್ಯಗಳ ಬಳಕೆಯನ್ನ ನಾವು ನೋಡೋದಾದ್ರೆ ಬಹಳ ಪ್ರಮುಖವಾಗಿ ನಮ್ಮ ಲಿವರ್ ಅಂತ ನಮ್ಮ ದೇಹದಲ್ಲಿರುವ ಒಂದು ಅಂಗಾಂಗ ಏನಿದೆ ಅದರ ಪ್ರಮುಖ ಕೆಲಸ ಅಂದ್ರೆ ನಾವು ಏನೇ ಪದಾರ್ಥವನ್ನು ಸೇವಿಸಲಿ ಅದರಲ್ಲಿರುವ ವಿಷವನ್ನ ನಿರ್ವಿಷಯುಕ್ತ ಮಾಡುವಂಥದ್ದು. ಹಾಗಾಗಿ ನಮ್ಮ ಲಿವರ್ ಅನ್ನ ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡ್ಕೋಬೇಕು. ಇದು ಯಾವಾಗ ಇದಕ್ಕೆ ಹಾನಿಯಾಗುತ್ತೆ ಅಂದ್ರೆ ಯಾವ ವ್ಯಕ್ತಿ ಆಲ್ಕೋಹಾಲ್ ಸೇವನೆಯನ್ನ ಹೆಚ್ಚು ಮಾಡ್ತಾ ಬರ್ತಾರೆ ಅಂತವರಲ್ಲಿ ಲಿವರ್ ಡ್ಯಾಮೇಜ್, ಲಿವರ್ ಸಿರೋಸಿಸ್ ಅಂತ ನಾವೇನಂತೀವಿ ಅಂತಹ ತೊಂದರೆ ಆಗುತ್ತೆ. ದೇಹದಲ್ಲಿ ಈ ಲಿವರ್ಗೆ ಯಾವಾಗ ಡ್ಯಾಮೇಜ್ ಆಗುತ್ತೆ, ನಾವು ಸೇವಿಸುವ ಆಹಾರದಲ್ಲಿರುವ ವಿಷವನ್ನು ನಿರ್ವಿಷಯುಕ್ತ ಮಾಡುವ ಒಂದು ಯೋಗ್ಯತೆ ಅಥವಾ ಕೆಪಾಸಿಟಿ ದೇಹದ ಯಾವುದೇ ಅಂಗಾಂಗಕ್ಕೂ ಇಲ್ಲ. ನಾವು ಸೇವಿಸುವ ಎಲ್ಲ ಆಹಾರ ಪದಾರ್ಥಗಳು ನೇರವಾಗಿ ನಮ್ಮ ಕರುಳಿನಿಂದ ಹೆಪಾಟಿಕ್ ವೇನ್ ಅಂತ ಇದೆ, ಹೆಪಾಟಿಕ್ ಪೋರ್ಟಲ್ ವೇನ್ ಅಂತ, ಅದರ ಮೂಲಕ ಲಿವರ್ಗೆ ಹೋಗುತ್ತೆ. ಲಿವರ್ ಅಲ್ಲಿ ಏನಾಗುತ್ತೆ, ಇದರಲ್ಲಿರುವ ವಿಷ ಎಲ್ಲ ನಿರ್ವಿಷಯುಕ್ತ ಆಗಿ ನಂತರ ಮಿಕ್ಕಿದ್ದು ನಮ್ಮ ರಕ್ತಕ್ಕೆ ಹೋಗುತ್ತೆ. ಪರಿಚಲನೆಯಲ್ಲಿ ರಕ್ತದಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ಇದು ಹೋಗೋದ್ರಿಂದ ಲಿವರ್ ನ ಆರೋಗ್ಯ ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ವಿಜ್ಞಾನಿಗಳ ಪ್ರಕಾರ ಯಾವ ವ್ಯಕ್ತಿ ಪಂಚಗವ್ಯಗಳನ್ನ ಬಳಕೆ ಮಾಡ್ತಾರೆ, ಅದರಲ್ಲಿ ಪ್ರಮುಖವಾಗಿ ಹಾಲು, ಮೊಸರು, ತುಪ್ಪ ಇವುಗಳ ಬಳಕೆಯನ್ನ ಮಾಡ್ತಾ ಬರ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಗೋಮೂತ್ರನೂ ಆಗಿರಬಹುದು. ಇದನ್ನ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಲಿವರ್ನ ಆರೋಗ್ಯ ಅದ್ಭುತ, ಯಕೃತ್ ಅಂತ ಕರಿತೀವಿ ಕನ್ನಡದಲ್ಲಿ ಅದನ್ನ, ಅದರ ಆರೋಗ್ಯ ತುಂಬಾ ಅದ್ಭುತವಾಗಿರುತ್ತೆ. ಇದರ ಜೊತೆ
ನಾನು ಈಗಾಗ್ಲೇ ನಿಮ್ಗೆ ತಿಳಿಸಿದ ಹಾಗೆ ಆ ನಮ್ಮ ವಿಟಮಿನ್ಗಳು ಆಗಿರಬಹುದು ಅಥವಾ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಇಮ್ಯುನೋಗ್ಲೋಬಿನ್ಗಳು ಅಂತ ಕರಿತೀವಿ. ಅದು ಹಾಲಿನಲ್ಲಿ ಯಥೇಚ್ಛವಾಗಿದೆ. ಹಾಗಾಗಿ ಬೆಳೆಯುವ ಮಕ್ಕಳಿಗೆ ಹಾಲನ್ನ ನೀಡಲೇಬೇಕು ಅಂತ ವೈದ್ಯರು ಹೇಳ್ತಾರೆ. ಮಕ್ಕಳ ಬೆಳವಣಿಗೆ ಚೆನ್ನಾಗಾಗ್ಬೇಕು ಅಂತಂದ್ರೆ, ಮಕ್ಕಳಿಗೆ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿ ಬರ್ಬೇಕು ಅಂದ್ರೆ ಹಾಲನ್ನ ನೀಡಬೇಕು ಅಂತಾರೆ. ಕಾರಣ ಹಾಲಿನಲ್ಲಿ ಇಮ್ಯುನೋಗ್ಲೋಬಿನ್ಗಳು ಅತಿ ಹೆಚ್ಚಾಗಿರೋದ್ರಿಂದ ಅದು ಮಕ್ಕಳಿಗೆ ರೋಗ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ತಾ ಬರುತ್ತೆ. ಹಾಗಾಗಿ ಪಂಚಗವ್ಯಗಳ ಒಂದು ಉಪಯೋಗವನ್ನ ನಾವು ನೋಡ್ತಾ ಹೋದ್ರೆ ಇನ್ನೂ ಇದ್ರ ಬಗ್ಗೆ ಸಂಶೋಧನೆ ನಡೆದಿಲ್ಲ ಜಾಸ್ತಿ. ಆದ್ರೆ ಹೆಚ್ಚಿನ ಸಂಶೋಧನೆ ನಡೆದಾಗ ಇದು ನಿಜವಾಗ್ಲೂ ಇದು ಎಷ್ಟು ಅದ್ಭುತ ಅಂತ ನಮ್ಗೆ ಅರಿವಾಗುತ್ತೆ. ಇತ್ತೀಚಿನ ದಿನದಲ್ಲಿ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಎಲ್ಲೋ ಕೆಲವೊಂದು ಕಡೆ ಇದರ ಮೇಲೆ ಸಂಶೋಧನೆ ಮಾಡಿದ್ದಾರೆ. ಆದರೆ ಮನುಷ್ಯರ ಮೇಲೆ ಇದನ್ನ ಪ್ರಯೋಗ ಮಾಡಿ ಇದರ ಅನುಕೂಲಗಳನ್ನ ತಿಳಿದಿರುವಂತಹ ಸಂಶೋಧನೆ ತುಂಬಾ ಕಡಿಮೆ ಅಂತ ಅನ್ಬಹುದು. ಭಾರತದಲ್ಲಿ ಹೇಳೋದಾದ್ರೆ ಈಗ ಕೆಲವೊಂದು ಕೇಂದ್ರಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಆದರೆ ವೈಜ್ಞಾನಿಕವಾಗಿ ಹೇಗೆ ಇದು ಕಾರ್ಯನಿರ್ವಹಿಸುತ್ತೆ ಅಂತ ಮಾಡ್ತಾ ಇಲ್ಲ ಯಾರು. ಅದು ನಡಿಬೇಕು. ಇದರ ಜೊತೆಗೆ ಈ ವೈಜ್ಞಾನಿಕ ನಮ್ಗೆ ಏನು ಒಂದು ಫಲಿತಾಂಶ ಸಿಕ್ಕಿದೆ ಅದನ್ನ ನಾವು ಜಗತ್ತಿಗೆ ತಿಳಿಸುವ ಹಾಗೆ ಹಲವಾರು ಸಂಶೋಧನಾ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ಬೇಕು. ಅದನ್ನ ನಾವು ನೋಡೋದಾದ್ರೆ ಬಹಳ ಕಡಿಮೆ ಅಂತ ಅನ್ಬೋದು. ನಮಗೆ ಬೆರಳೆಣಿಕೆಯಷ್ಟು ಮಾತ್ರ ಇದರ ಬಗ್ಗೆ ಪಬ್ಲಿಷ್ಡ್ ಏನು ಇನ್ಫಾರ್ಮೇಶನ್ ಇದೆ ಅದು ಮಾತ್ರ ತುಂಬಾ ಕಮ್ಮಿ ಸಿಗುತ್ತೆ. ಇದರ ಮೇನ್ ಮುಖ್ಯವಾದ ಕಾರಣ ಏನಂತಂದ್ರೆ ಇದೆಲ್ಲದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಿಲ್ಲ. ಇದನ್ನ ಪ್ರಾಣಿಗಳ ಮೇಲೆ ಮಾಡಿದ್ದಾರೆ. ಆದ್ರಿಂದ ಮನುಷ್ಯರ ಮೇಲೆ ಮಾಡಿದ ನಂತರ ನಾವು ತಿಳಿಸ್ಬಹುದು ಇದು ಮನುಷ್ಯರ ಮೇಲೆ ಈ ರೀತಿ ಅನುಕೂಲ ಮಾಡುತ್ತೆ ಅಂತೇಳಿ. ಇದರ ಜೊತೆಗೆ ಈ ಪಂಚಗವ್ಯದ ಬಳಕೆ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರದಲ್ಲಿ ಬದಲಾವಣೆ ಆಗುತ್ತೆ. ಈಗ ಒಂದು ಆಯುರ್ವೇದಿಕ್ ಯಾವ್ದೋ ಒಂದು ಕೇಂದ್ರ ಇದೆ ಅಂದ್ರೆ ಅಲ್ಲಿ ಅವರು ಪಂಚಗವ್ಯವನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದು ಮತ್ತೊಂದು ಕೇಂದ್ರಕ್ಕೆ ಹೋಲಿಸಿದ್ರೆ ನೀವು ಸಂಪೂರ್ಣವಾಗಿ ಬೇರೆ ಆಗಿರುತ್ತೆ. ಆದ್ರೆ ನಮ್ಮ ಅಲೋಪತಿ ಮೆಡಿಸಿನ್ ಏನಂತಂದ್ರೆ ಅದು ಎಲ್ಲಾ ಕಡೆನೂ ಒಂದೇನೆ. ಇಷ್ಟು ಮಾತ್ರೆ ನೀವು ಕೊಡ್ಬೇಕು, ಇಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಎಲ್ಲಾ ಕಡೆ ಒಂದೇ ಇರುತ್ತೆ. ಆದ್ರೆ ಇಲ್ಲಿ ಪ್ರಿಪರೇಷನ್ ಮಾಡೋದಿದೆಯಲ್ಲ ಅದು ಒಂದು ಕೇಂದ್ರದಿಂದ ಒಂದು ಕೇಂದ್ರಕ್ಕೆ ಬೇರೆಯಾಗಿರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಕಂಟ್ರೋಲ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವ್ದಾದರೂ ತೀವ್ರತರನಾದ ಕಾಯಿಲೆ ಇದೆ, ಈಗ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ಇದ್ದಾಗ ಪಂಚಗವ್ಯದಿಂದ ವಾಸಿ ಮಾಡ್ಬೋದಾ ಅಂದ್ರೆ ಆಗಲ್ಲ. ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟಲು ಪಂಚಗವ್ಯನ ಬಳಕೆ ಮಾಡಬಹುದು. ಬಂದ ನಂತರ ನೀವು ಔಷಧಿಯನ್ನ ಸೇವನೆ ಮಾಡ್ಬೇಕಾದ್ರೆ ಪಂಚಗವ್ಯವನ ಜೊತೆಯಲ್ಲಿ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಔಷಧಿ ದೇಹದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅಂದ್ರೆ ಇದು ನಿಮ್ಗೆ ಒಂಥರ ಸಪ್ಲಿಮೆಂಟ್ ತರ, ಇದ್ರ ಜೊತೆಗೆ ನಿಮ್ಮನ್ನ ದೇಹದ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹೊರತು ಇದರಿಂದನೇ ನನಗೆ ಸಂಪೂರ್ಣವಾಗಿ ಕಾಯಿಲೆ ಗುಣ ಆಗಿರುವಂತಹ ವರದಿಗಳು, ಸಂಶೋಧನಾ ವರದಿಗಳು ಇನ್ನೂ ಅಷ್ಟು ಪ್ರಮಾಣದಲ್ಲಿ ನಮ್ಗೆ ದೊರೆತಿಲ್ಲ ಅಂತ ಹೇಳ್ಬಹುದು. ಆದರೆ ಮುಂದಿನ ದಿನದಲ್ಲಿ ಬಹಳಷ್ಟು ಇದರ ನಿಜವಾಗ್ಲೂ ಇದೊಂದು ಪ್ರಾಮಿಸಿಂಗ್ ಒಂದು ಥೆರಪಿ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ಕ್ಯಾನ್ಸರ್ ಥೆರಪಿಯಲ್ಲಿ ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಇತ್ತೀಚಿನ ದಿನದಲ್ಲಿ ಇದನ್ನ ಜೊತೆಯಾಗಿ ಬಳಕೆ ಮಾಡೋದ್ರಿಂದ ವ್ಯಕ್ತಿಗಳು ಬಹಳ ಬೇಗ ಚೇತರಿಸ್ಕೊಳ್ತಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ನಮ್ಮ ಕರುಳಿನ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಅದು ವೃದ್ಧಿ ಆಗ್ಬೇಕು ಅಂತಂದ್ರೆ ಇವುಗಳನ್ನ ಬಳಕೆ ಮಾಡಬಹುದಾಗಿದೆ. ಆಮೇಲೆ ಕೆಲವೊಂದು ಆಂಟಿ ಮೈಕ್ರೋಬಿಯಲ್, ಕೆಲವೊಂದು ಎಷ್ಟೇ ನಾವು ಔಷಧಗಳನ್ನು ತಗೊಂಡ್ರು ಕೆಲವೊಂದು ಕಾಯಿಲೆಗಳು ನಿವಾರಣೆ ಆಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆ ಪ್ರಾಮಿಸಿಂಗ್ ಅನ್ಬೋದು. ಇದರಿಂದ ನಮಗೆ ಅನುಕೂಲ ದೊರಕುವ ಸಾಧ್ಯತೆ ಹೆಚ್ಚಿದೆ. ನಮ್ಮ ಯಕೃತ್ತನ್ನು ತುಂಬಾ ಆರೋಗ್ಯಕರವಾಗಿ ಕಾಪಾಡುವಲ್ಲಿ ಪಂಚಗವ್ಯಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೆದು ಅದು ಜಗತ್ತಿನಾದ್ಯಂತ ಹಲವಾರು ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರಕಟ ಆದ್ರೆ ನಮ್ಮ ಹಿರಿಯರು ಈ ಪಂಚಗವ್ಯಗಳನ್ನ ಏನ್ ಬಳಕೆ ಮಾಡ್ತಿದ್ರು ಅದರ ಒಂದು ಮಹತ್ವ ಇಡೀ ಜಗತ್ತಿಗೆ ತಿಳಿಯುತ್ತೆ. ಹಾಗಾಗಿ ಇದರ ಬಗ್ಗೆ ನಿರ್ಲಕ್ಷ್ಯ ಬೇಡ. ಇದರ ವೈಜ್ಞಾನಿಕತೆಯನ್ನ ತಿಳಿದುಕೊಂಡು ಇದನ್ನ ಬಳಕೆ ಮಾಡ್ತಾ ಬರೋಣ. ಇದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.
ಸೊ ಇಷ್ಟು ಹೇಳಿ ನಾನು ಈ ಪಂಚಗವ್ಯಗಳ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನ ಇದು ಬೇರೆ ತರನೇ, ಇದನ್ನ ಸಾಮಾನ್ಯವಾಗಿ ಯಾರು ಮಾತಾಡೋದಿಲ್ಲ. ಆಯುರ್ವೇದ ವೈದ್ಯರಾದ್ರೂ ಸಹ ಇದ್ರ ಬಗ್ಗೆ ಮಾತಾಡಲ್ಲ, ಇಷ್ಟೊಂದು ಇನ್ಫಾರ್ಮೇಶನ್ ಅವರು ಕೊಡೋದಿಲ್ಲ. ಬಳಕೆ ಮಾಡಿ ಒಳ್ಳೇದಾಗುತ್ತೆ ಅಂತಾರೆ ಹೊರತು ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ವೈಜ್ಞಾನಿಕ ದೃಷ್ಟಿಕೋನವನ್ನ ಇಟ್ಕೊಂಡು ಒಬ್ಬ ವಿಜ್ಞಾನಿಯಾಗಿ ಸಂಶೋಧಕಿಯಾಗಿ ನಾನು ಇದನ್ನ ನಿಮ್ಗೆ ಒಳಗಡೆ ಏನಿದೆ ಡೆಪ್ತ್ ಅಲ್ಲಿ ಏನು ನಮ್ಮ ದೇಹದ ಒಳಗಡೆ ಆಗುತ್ತೆ ಅದನ್ನ ತಿಳಿಸ್ಕೊಟ್ಟಿದ್ದೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಇದರ ಬಗ್ಗೆ ದಯವಿಟ್ಟು ಕೇಳಿ. ಪ್ರಶ್ನೆಗಳನ್ನು ಒಂದು ಡೌಟ್ಸ್ ಏನಿದೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಳಕ್ಕೆ ಆದಷ್ಟು ಪ್ರಯತ್ನ ಪಡೋಣ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಾವು ಹೇಳಿದ ಹಾಗೆ ಇದನ್ನ ಎಲ್ಲ ಕಡೆ ಡಿಸ್ಕಸ್ ಮಾಡತಕ್ಕಂಥದ್ದು ಅಥವಾ ಈ ಮಾಹಿತಿ ಸಿಗತಕ್ಕಂಥದ್ದು ಬಹಳ ಬಹಳ ವಿರಳ. ತಾವು ಅದ್ಭುತವಾದ ಮಾಹಿತಿಯನ್ನ ನೀಡಿದ್ದೀರಾ. ಜೊತೆಗೆ ಇದನ್ನ ಅದೇ ಪ್ರಸಾದ ತೀರ್ಥಗಳಲ್ಲಿ ಬಳಸ್ತಾ ಇದ್ರು, ಬಟ್ ಅದು ಏನೋ ಶುದ್ಧತೆ ಕ್ಲೀನ್ ಮಾಡ್ತದೆ ಆ ತರದ ಒಂದು ಶಾಸ್ತ್ರದ ಅದರಲ್ಲಿ ತಗೊಂಡು ಬಳಸ್ತಾ ಇದ್ರು. ಬಟ್ ಇದರಿಂದ ಎಷ್ಟೊಂದು ನಮ್ಮ ಆರೋಗ್ಯಕ್ಕೆ ಪರಿಣಾಮಕಾರಿಯಾದ ಒಂದು ನಿರೋಧ ಶಕ್ತಿಯನ್ನ ಕೊಡ್ತದೆ, ದೇಹದಲ್ಲಿರುವ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಇದು ವೃದ್ಧಿ ಮಾಡ್ತದೆ ಅಂತ ಹೇಳತಕ್ಕಂಥದ್ದನ್ನ ಹೇಳಿದ್ದೀರಾ. ಜೊತೆಗೆ ಈ ಸಗಣಿ ಸಾರಿಸಿ ಎಲ್ಲ ಮಾಡತಕ್ಕಂಥ ಮನೆಗಳಿಂದ ಎಷ್ಟು ನಮಗೆ ಈ ನೆಗೆಟಿವ್ ಅಯಾನ್ಸ್ ಇಂದಾಗಿ ನಮ್ಮ ಶರೀರಕ್ಕೆ ಎಷ್ಟು ಉಪಯೋಗ ಆಗುತ್ತೆ, ಮತ್ತೆ ಇದು ಧೂಳನ್ನ ಅಬ್ಸಾರ್ಬ್ ಮಾಡಿ ನಮ್ಗೆ ಯಾವುದೇ ತರದ ಕಾಯಿಲೆಗಳು ಬರದ ಹಾಗೆ ಅಥವಾ ರೋಗ ನಿರೋಧಕವನ್ನ ತರ್ತದೆ ಅಂತ, ಆಂಟಿ ಆಕ್ಸಿಡೆಂಟ್ ಆಗಿ ಸಹ ಕೆಲಸ ಮಾಡುತ್ತೆ, ಎನ್ಸೈಮ್ಗಳನ್ನು ಉದ್ದೀಪನಗೊಳಿಸಲು ಸಹ ಇದು ಬಹಳ ಬಹಳ ಇದರ ತುಪ್ಪ ಬಹಳ ಬಹಳ ಉಪಕಾರಿ ಅಂತ ಹೇಳ್ತಾ ಇದ್ದೀರಾ. ನಾವೇನು ಕಾಮಧೇನು ಅಂತ ಕರಿತೇವೆ, ಇದರ ಸಂಪೂರ್ಣ ಒಂದು ಮಾಹಿತಿಯನ್ನ ತಾವು ಬಹಳ ಚೆನ್ನಾಗಿ ಕೊಟ್ಟಿದ್ದೀರಾ. ಜೊತೆಗೆ ಈ ಒತ್ತಡದಿಂದಾಗಿ ನಮ್ಮ ಮೆದುಳಿಗೆ ಸಮಸ್ಯೆ ಆಗತಕ್ಕಂಥದ್ದು ಇಂಥದನ್ನು ಸಹ ನಮ್ಮ ನರಕೋಶಗಳು ನಾಶ ಆಗದಂತೆ ಸಹ ರಕ್ಷಿಸುತ್ತದೆ ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಸಹ ಹೇಳಿದ್ದೀರಾ. ಮತ್ತೆ ಇದರಲ್ಲಿ ನೀರಿನಲ್ಲಿ ಕರಗುವುದು ಹಾಗೂ ಕೊಬ್ಬಿನಲ್ಲಿ ಕರಗತಕ್ಕಂತಹ ವಿಟಮಿನ್ಗಳು ಸಹ ಇದೆ. ಸೊ ಯಾವ ರೂಪದಲ್ಲಿ ಈ ಪಂಚಗವ್ಯ ಅಂತ ಹೇಳತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಪಂಚಗವ್ಯ ಅಂತ ಕೆಲವು ಗೊತ್ತಿರೋರು ಅಥವಾ ಇದರ ಪೂಜೆಯನ್ನ ಮಾಡತಕ್ಕಂಥದ್ದು ಇದನ್ನ ಬಳಸುವವರು ಮಾತ್ರ ಇದರ ಸೂಕ್ಷ್ಮತನ್ನ ಅರ್ಥಕೊಂಡಿರ್ಬೇಕು. ಉಳಿದವರಿಗೆ ಇದರ ಒಂದು ಹೆಚ್ಚಿನ ಮಾಹಿತಿ ಇದ್ದಿಲ್ಲದೆ ಇರಬಹುದು ಅಂತ ಹೇಳತಕ್ಕಂತಹ ಅಂಶ ನನ್ನ ಗಮನಕ್ಕೆ ಬರ್ತಾ ಇದೆ. ಆದ್ದರಿಂದ ಬಹಳ ಅದ್ಭುತವಾದ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಾ ಮೇಡಮ್. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಹಾಲು ಉಪಯೋಗ ಮಾಡಬೇಡಿ, ಮೊಸರು ಉಪಯೋಗ ಮಾಡಬೇಡಿ, ತುಪ್ಪ ಉಪಯೋಗ ಮಾಡಬೇಡಿ, ಬೆಣ್ಣೆ ಉಪಯೋಗ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಇದನ್ನ ಎಲ್ಲಿ ಹೇಗೆ ಉಪಯೋಗ ಮಾಡಬೇಕು, ತಾವು ಹೇಳಿದ್ರಿ ಅರಿಶಿಣವನ್ನ ನೀರಲ್ಲಿ ಹಾಕಿ ಕುಡಿದ್ರೆ ಏನು ಪ್ರಯೋಜನ ಇಲ್ಲ, ಅದು ಹಾಲಲ್ಲೇ ಕುಡಿಬೇಕು. ಜೊತೆಗೆ ಅದರೊಟ್ಟಿಗೆ ಸ್ವಲ್ಪ ಕಾಳು ಮೆಣಸು ಬಳಸಿದ್ರೆ ಮಾತ್ರ ಅದರ ಉಪಯೋಗ ಅಂತ. ಹಾಗೇನೆ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಇದೆಯಲ್ಲ, ಇದನ್ನ ಹೇಗೆ ಎಲ್ಲಿ ಅದೇ ರೀತಿಯಲ್ಲಿ ಬಳಸಿದ್ರೆ ಹೆಚ್ಚಿನ ಉಪಕಾರಿ ಅಂತ ಹೇಳತಕ್ಕಂತಹ ಅಂಶವನ್ನ ಗಮನಕ್ಕೆ ತಂದ್ರೆ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು ಮಾಸ್ಟರ್ಸ್. ಮೇಡಮ್ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಹುಶಃ ಇದರ ಬಗ್ಗೆ ನಮ್ಮ ಈ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ತಮಗೇನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರು ಪ್ರಶ್ನೆ ಆದ್ರೆ ಅಥವಾ ಹೆಚ್ಚಿನ ಏನಾದ್ರು ಮಾಹಿತಿ ಅಗತ್ಯ ಇದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಓಕೆ, ನಾಗರತ್ನ ಮೇಡಮ್ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಮಾಡ್ಕೊಳ್ಳಿ. ನಮಸ್ತೆ ಮಾಲಿನಿ ಮೇಡಮ್ ಅವ್ರಿಗೂ ರೇವತಿ ಮೇಡಮ್ ಅವ್ರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇವತ್ತು ತುಂಬಾ ಅದ್ಭುತವಾದ ವಿಷಯ ತಿಳಿಸ್ಕೊಟ್ಟಿದ್ದೀರಾ. ನಾವು ಅದು ಆರಾಧ್ಯ ಅಂತ ಅಂದ್ರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಗೆ ಮೊದಲು ನಾವು ಬೇಕು ಅಂತ ಅನ್ನೋದೇ ಪಂಚಗವ್ಯದಿಂದನೇ ಸ್ಟಾರ್ಟ್ ಮಾಡೋದು. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆಧ್ಯಾತ್ಮದಲ್ಲಿ ಬಂದಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಒಂದ್ ಮಗು ಹುಟ್ಟಿತು ಅಂತ ಅಂದ್ರೆ ಅದು ನಾಮಕರಣ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವತ್ತು ಮೊದ್ಲು ಪಂಚಗವ್ಯದಿಂದನೇ ಆ ಮಗುನ ಶುದ್ಧಿ ಮಾಡೋದು, ಆ ತರ ಎಲ್ಲ ಒಂದು ಆಧ್ಯಾತ್ಮದಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಅಂದ್ರೆ ಆ ಮಗು ಒಳಗಡೆ ಇರ್ಬೇಕಾದ್ರೇನೆ ಅದು ಏನೇನೋ ರೋಗ ನಿರೋಧಕ ಶಕ್ತಿ ಎಲ್ಲ ಬರ್ಸಿ ಅದಕ್ಕೆ ಇದು ಮಾಡ್ಕೊಡ್ಬೇಕು ಅಂತಾನೆ ಶುದ್ಧಿ ಮಾಡ್ಬೇಕಾದ್ರೆ ಅದು ಮಾಡ್ತಾರೆ. ಜೊತೆಗೆ ಒಂದು ನೆಲ ಪ್ರಶ್ನೆ ಇದ್ರೆ ಕೇಳಿ, ಮೇಡಮ್ ಅವ್ರನ್ನ ಕಳಿಸ್ಕೊಡ್ಬೇಕು. ತಾವು ಪ್ರಶ್ನೆ ಇದ್ರೆ ಕೇಳಿ, ಅವ್ರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ.
ಅದೇ ಅದನ್ನ ಆತರ ಎಲ್ಲ ಬಳಸ್ತಾ ಇದ್ದಿದ್ದು ಇದಕ್ಕೇನೆ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ಮಗು ಹೊಟ್ಟೆ ಒಳಗಡೆ ಇರ್ಬೇಕಾದ್ರೇನೆ ತುಂಬಾ ಏನೇನೋ ಕ್ರಿಮಿಕೀಟಗಳ ಜೊತೆಲೆಲ್ಲ ಬಂದಿರುತ್ತೆ. ಅದನ್ನ ಶುದ್ಧಿ ಮಾಡಕ್ಕೋಸ್ಕರ ಅಂತಾನೆ ಬಳಸ್ತಾ ಇದ್ರು ಅಂತ ಅನ್ಕೊಂಡ್ ನಾವು ಸ್ವೀಕರಿಸ್ಕೋಬೇಕು. ಜೊತೆಗೆ ಏನು ಅಂದ್ರೆ ಹಾಲನ್ನ ಇವಾಗ ಹೆಚ್ಚಿಗೆ ಬಳಸಬಾರ್ದು ಅಂತ ಇದ್ರಲ್ಲ ಮೇಡಮ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಇಲ್ಲ ಇಲ್ಲ, ಹಾಲು ಬೇಕೇ ಬೇಕು. ಈಗ ನೋಡಿ, ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೇಳಿಸ್ತಾ ಇದೆಯಲ್ಲ? ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಾಲು ಮೊಸರು ಇವೆಲ್ಲ ತಿಂದ್ರೆ ದಪ್ಪ ಆಗ್ತೀವಿ. ಈ ಇದೆಲ್ಲ ಒಂಥರ ಮಿತ್ತಿದು. ಇದನ್ನ ತಲೆಗೆ ತುಂಬಿಟ್ಟಿದ್ದಾರೆ. ಹಾಗಾಗಿ ಹಿಂದಿನ ಕಾಲದವರು ನೋಡಿ 70, 80, 90 ವರ್ಷ ಆದ್ರೂ ಅವ್ರಿಗೆ ಮೂಳೆಗಳದ ಸಮಸ್ಯೆ ಇರ್ತಾ ಇರ್ಲಿಲ್ಲ. ಆಮೇಲೆ ಮೆದುಳು ತುಂಬಾ ಚುರುಕಾಗಿರ್ತಿತ್ತು, ಜ್ಞಾಪಕ ಶಕ್ತಿ ಚೆನ್ನಾಗಿರ್ತಾ ಇತ್ತು. ಕಾರಣ ಏನಂತಂದ್ರೆ ಅವರು ಯಥೇಚ್ಛವಾಗಿ ಹಾಲು, ಮೊಸರು, ತುಪ್ಪ ಇವುಗಳನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಇವುಗಳನ್ನ ಬಳಕೆನೆ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ತಪ್ಪದು. ನಾವು ನಮ್ಮ ಊಟದಲ್ಲಿ, ಅದಕ್ಕೆ ಭಾರತೀಯ ಆಹಾರ ಪದ್ಧತಿ ಅತ್ಯಂತ ಉತ್ಕೃಷ್ಟವಾದ ಆಹಾರ ಪದ್ಧತಿ. ಕಾರಣ ಯಥೇಚ್ಛವಾಗಿ ನಾವು ಇವುಗಳನ್ನೆಲ್ಲ ಬಳಕೆ ಮಾಡ್ತೀವಿ. ಮೊಸರು, ಹಾಲು, ತುಪ್ಪ ಇದೆಲ್ಲ ಇದ್ದೇ ಇರುತ್ತೆ ಊಟದಲ್ಲಿ. ಮೊದಲು ಹಿಂದಿನ ಕಾಲದಲ್ಲಿ ಇದು ಆರೋಗ್ಯವರ್ಧಕವಾಗಿತ್ತು. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನ್ ಮಾಡಿದ್ರು, ಸುಮ್ನೆ ಹೇಳಿದ್ರೆ ಚೆನ್ನಾಗ್ ಕೇಳಲ್ಲ, ತಗೊಳಲ್ಲ ಅಂತ ಶಾಸ್ತ್ರ ಸಂಪ್ರದಾಯ ಅಂತ ಮಾಡ್ಬಿಟ್ರು. ಅವಾಗ ಮಾಡ್ಲೇಬೇಕು ನೀವು ಅಂತೇಳಿ. ಇದು ಮಾಡ್ಲೇಬೇಕು ನೀವು ಅಂದಾಗ ಏನ್ ಮಾಡ್ತೀವಿ, ನಾವು ಮಾಡ್ತೀವಿ. ಇಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದು ಮಾಡಿ ಅಂತಂದಾಗ ಆಪ್ಷನಲ್, ಅಯ್ಯೋ ಅಂತ ಸುಮ್ನೆ ಆಗ್ತೀವಿ. ಸೊ ಇದನ್ನ ಸಂಪ್ರದಾಯ ಶಾಸ್ತ್ರ ಅಂತ ಮಾಡಿದಾಗ ಅದನ್ನಕ್ಕೋಸ್ಕರನಾದ್ರೂ ಜನ ಮಾಡ್ಲಿ ಅನ್ನೋದು ಒಂದು ದೃಷ್ಟಿ. ಹಾಗಾಗಿ ಇದೆಲ್ಲ ಬೇಕೇ ಬೇಕು. ಹಾಲು ಕುಡಿಲೇಬೇಕು. ಇಲ್ಲಾಂದ್ರೆ ಕ್ಯಾಲ್ಸಿಯಂ ನಮ್ಗೆ ಸಿಕ್ಕೋದಿಲ್ಲ, ಮೂಳೆಗಳ ತೊಂದರೆಗಳಾಗುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಬರೀ ಇದರಿಂದ ಏನ್ ಬರೋದಿಲ್ಲ. ಏಕೆಂದ್ರೆ ಬೇರೆ ಬೇಕಾದಷ್ಟು ನಾವು ಹೊರಗಡೆ ಜಂಕ್ ಆಹಾರ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಬರೋದು. ಹಾಗಾಗಿ ಇದು ಬೇಕೇ ಬೇಕು, ಎಲ್ಲರಿಗೂ ಬೇಕು. ಬೆಳೆಯುವ ಮಕ್ಕಳಿಗೆ ತುಂಬಾನೇ ಹೆಚ್ಚಿನ ಹಾಲು, ಮೊಸರು, ತುಪ್ಪದ ಅಗತ್ಯತೆ ಇದೆ. ಅದೇ ಇದು ಒಳ್ಳೆ ಕೊಬ್ಬು ಅಂತ, ಕೊಬ್ಬುಗಳಲ್ಲಿ ಇದು ಕೆಟ್ಟ ಕೊಬ್ಬು, ಹೌದು. ಒಳ್ಳೆ ಕೊಬ್ಬು ಇರುತ್ತೆ. ಇದು ಇದು ಒಳ್ಳೆ ಒಳ್ಳೆ ಕೊಬ್ಬು ಕೊಬ್ಬು. ಅಂತ ಹೌದು ಹೌದು ಅದರಿಂದ ನಾವು ಉಪಯೋಗಿಸಬಹುದು ಅಂತ ಒಂದು ಧೈರ್ಯ. ಹೌದು 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 ಬಿಳಿ 5 ವಸ್ತುಗಳಲ್ಲಿ ಸಕ್ಕರೆ, ಮೈದಾ ಇದ್ರ ಜೊತೆಲಿ ಇದನ್ನು ಒಂದ್ ಸೇರಿಸ್ಬಿಟ್ಟಿದ್ರು ಸ್ವಲ್ಪ ಜನ. ಅದಕ್ಕೆ ಇಲ್ಲ 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 ಇಲ್ಲ, ಅದು ತಪ್ಪದು, ಮಿತ್ತದು. ಹಾಲು ತುಂಬಾ ಒಳ್ಳೇದು. ಇದರಲ್ಲಿ ಇಮ್ಯುನೋಗ್ಲೋಬಿನ್ ಇರುತ್ತೆ. ಇದರ ಸೇವನೆಯಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ. ಅಂದ್ರೆ ಹಸುಗೆ ಕೊಡುವ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ ಹಸುಗಳಿಗೆ. ಇವಾಗಿನ ಇಲಾತಿ ಇಲ್ಲ ಇಲ್ಲ, ಹಸುಗಳಿಗೆ ಹಸುವಿನ ಆಹಾರ ಅನ್ನೋದ್ಕಿನ್ನ ಹಸುವಿಗೆ ನೀವು ಹೆಚ್ಚು ಆಂಟಿಬಯೋಟಿಕ್ಸ್ಗಳು ಅಥವಾ ನೀವು ಇಂಜೆಕ್ಷನ್ಗಳ ರೂಪದಲ್ಲಿ ಹಾರ್ಮೋನ್ ಕೊಟ್ರೆ ತೊಂದರೆ ಆಗುತ್ತೆ. ತೊಂದರೆ ಅಂದ್ರೆ ಅದರ ಒಂದು ಕ್ವಾಲಿಟಿ ಹೊರಟೋಗುತ್ತೆ. ಆದ್ರೆ ದೇಸಿ ಅಂತಂದಾಗ ಅಲ್ಲಿ ಏನು ಇದನ್ನ ಬಳಕೆ ಮಾಡಲ್ವಲ್ಲ, ಅಲ್ಲಿ ಹಾಲು, ಮೊಸರು, ತುಪ್ಪ ಎಲ್ಲ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಮೇಡಮ್, Yes. ತುಂಬಾ ಧನ್ಯವಾದ ಮೇಡಮ್. ನಮ್ ಶಶಿಕಲಾ ತಂದೆ ಅದಕ್ಕೆ ತುಂಬಾ 105 ವರ್ಷ ಬದುಕಿದ್ರು ಮೇಡಮ್. ನಮ್ ತಂದೆ ತುಂಬಾ ಹಾಲು, ಮೊಸರು. ನಾಗರತ್ನ ಮೇಡಮ್, ಬೇರೆಯವರಿಗೆ ಅವಕಾಶ ಕೊಡಬೇಕು. ಧನ್ಯವಾದ ಮೇಡಮ್. ಪ್ರಶ್ನೆ ಇದೆ, ನಾವು ಟೈಮಿಗೆ ಕಾರ್ಯಕ್ರಮವನ್ನ ಮುಗಿಸ್ಬೇಕು. ನಮಸ್ತೆ ಮೇಡಮ್. ಮಾಲಿನಿ ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಈ ಮಕ್ಕಳಿಗೆ ತುಪ್ಪ ಜಾಸ್ತಿ ಕೊಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ, ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಹೌದು. ಆಗತ್ತೆ. ಹೌದು ಹೌದು ಆಗುತ್ತೆ. ತುಪ್ಪ ಬೇಕೇ ಬೇಕು. ಅದಕ್ಕೆ ನೋಡಿ ಹಿಂದಿನ ಕಾಲದವರಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ತಾ ಇತ್ತು. ಏಕೆಂದ್ರೆ ಅವ್ರು ಯಥೇಚ್ಛವಾಗಿ ಆಹಾರದಲ್ಲಿ ತುಪ್ಪವನ್ನ ಬಳಕೆ ಮಾಡ್ತಾ ಇದ್ರು ಅವರು. ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಕೊಲೆಸ್ಟ್ರಾಲ್, ಹೃದಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ತುಪ್ಪನ ತಿನ್ನಲ್ಲ. ಅದು ಬಿಟ್ಟು ಕರೆದ ಪದಾರ್ಥ ಎಲ್ಲ ತಿಂತಾರೆ, ತುಪ್ಪ ಮಾತ್ರ ತಿನ್ನಲ್ಲ. ಅದೇನಾಗುತ್ತೆ, ಮಕ್ಕಳಿಗೆ ನಮ್ಮ ಮೆದುಳಲ್ಲಿ ಮೈಲಿನ್ ಶೀತ್ ಅಂತ ಇರುತ್ತೆ. ಆ ಮೈಲಿನ್ ಶೀತ್ಗೆ ಫ್ಯಾಟ್ ಬೇಕೇ ಬೇಕು. ಯಾರು ಸರಿಯಾಗಿ ತುಪ್ಪವನ್ನ ಬಳಕೆ ಮಾಡಲ್ಲ ಅವರಿಗೆ ಗ್ರಾಸ್ಪಿಂಗ್ ಕೆಪಾಸಿಟಿ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ತುಪ್ಪವನ್ನ ಬೇಕೇ ಬೇಕು, ಕೊಡ್ಲೇಬೇಕು. ಮಕ್ಕಳೆಲ್ಲ ಎಲ್ಲಾರು ಸೇವನೆ ಮಾಡ್ಬೇಕು. ಬಟ್ ಅಂದ್ರೆ ತುಂಬಾ ವಯಸ್ಸಾದಾಗ ಜಾಸ್ತಿ ಮಾಡಕ್ ಆಗಲ್ಲ. ವಯಸ್ಸಾದಾಗ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಮಕ್ಕಳಿಗೆ ಯಥೇಚ್ಛವಾಗಿ ನಾವು ಕೊಡಬಹುದು. ಈ ವಯಸ್ಸಾದಾಗ್ಲೂನು ನಮ್ಮ ಬೋನ್ಸ್ ಜಾಯಿಂಟ್ ಗಳಿಗೆಲ್ಲ ಗ್ರೀಸಿಂಗ್ ಅದು ಹಾಲು ಬೇಕು. ಹಾಲು ತುಂಬಾ, ಏಕೆಂದ್ರೆ ವಿಟಮಿನ್ ಡಿ ನಮಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್, ಅಂದ್ರೆ ಸೂರ್ಯನ ಬೆಳಕು ಬೇಕಾಗುತ್ತೆ ವಿಟಮಿನ್ ಡಿ ಗೆ. ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಯಾರು ನೋಡಿ ಹಾಲು, ಮೊಸರು ಎಲ್ಲ ಚೆನ್ನಾಗಿ ತಿನ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಮೂಳೆಗಳ ಸಮಸ್ಯೆ ಇರಲ್ಲ. ಆಮೇಲೆ ಬಿದ್ದು ಏನಾದ್ರು ಫ್ರಾಕ್ಚರ್ ಆದ್ರೂ ಹೀಲಿಂಗ್ ಬೇಗ ಆಗುತ್ತೆ. ಹಾಗಾಗಿ ಇದೆಲ್ಲ ಮೊದಲೇ ಎಲ್ಲ ನಮಗ್ ಗೊತ್ತಿರೋಂತ ವಿಚಾರನೇ. ಆದ್ರೆ ವೈಜ್ಞಾನಿಕವಾಗಿ ಯಾರು ನಮ್ಗೆ ನೋಡಿ ಇದು ಈ ತರ ಆಗುತ್ತೆ, ನೀವು ಹಾಲು, ಮೊಸರು, ತುಪ್ಪ ಬಳಕೆ ಮಾಡ್ಲೇಬೇಕು ಅಂತ ಯಾರು ಹೇಳಿಲ್ಲ.
ಹಾಗಾಗಿ ನಾವೇನ್ ಮಾಡಿದೀವಿ ಅದನ್ನೆಲ್ಲ ಬಿಟ್ಬಿಡ್ತಾ ಇದೀವಿ. ಸೊ ಒನ್ಸ್ ಅಗೇನ್ ಅದನ್ನ ನಾವು ನಮ್ಮ ಆಹಾರದಲ್ಲಿ ಬಳಕೆ ಮಾಡ್ಕೊಂತ ಬರ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್, ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ ಅಥವಾ ಪ್ರಶ್ನೆಗಳಿದೆಯಾ? ಮ್ಯಾಮ್, ನನ್ನ ಹತ್ರ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಹಾ. ಈ ಪ್ರೋಬಯೋಟಿಕ್ ಟ್ಯಾಬ್ಲೆಟ್ ಅನ್ನ ತಗೋತೇವಲ್ಲ, ಹೌದು. ಅದು ಹೇಗೆ? ಅದ್ರಲ್ಲಿ ಏನಾದ್ರು ಸೈಡ್ ಇಫೆಕ್ಟ್ಸ್ ಅಥವಾ ಏನು? ಟ್ಯಾಬ್ಲೆಟ್ ಅನ್ನ ಮಾಡುವಾಗ ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಮೇಡಮ್, ಅದು ನೀವು ಟ್ಯಾಬ್ಲೆಟ್ ನ ತಗೊಳ್ಳಂತವ್ರು ಫಸ್ಟ್ ಸೋರ್ಸ್ ನ ನೋಡ್ಬೇಕು. ಹಾ. ಮೊದಲು ಅದನ್ನ ನೋಡಿ. ಏನಕ್ಕೆ ಅಂತಂದ್ರೆ ಕೆಲವು ಸೋರ್ಸ್ ಪ್ರಾಣಿಗಳಿಂದ ಬರುತ್ತೆ, ಅದು ಪ್ರೋಬಯೋಟಿಕ್. ಕೆಲವು ಸೋರ್ಸ್ ನಾನು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ದಯವಿಟ್ಟು ಯಾರು ತಪ್ಪು ತಿಳಿಬಾರ್ದು. ಅದು ನಿಜ ಆದ್ರೆ, ನಾವ್ ತಪ್ಪು ತಿಳಿಯಲ್ಲ ಅಂದ್ರೆ ವಿಚಾರ ನಾನು ಹೇಳ್ತೀನಿ. ಹೇಳಿ ಹೇಳ್ಬೋದಾ? ಎಸ್, ಹೇಳಿ. ಏನಂದ್ರೆ ಆರೋಗ್ಯವಂತರ ಮಲವನ್ನ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಪ್ರೋಬಯೋಟಿಕ್ ಕ್ಯಾಪ್ಸ್ಯೂಲ್ ಅಂತ ಮಾರ್ತಾರೆ. ಅದು ನೀವು ಫಾರಿನ್ ಇಂದ ತರಿಸ್ಕೊಳ್ಳುವಂತ ಪ್ರೋಬಯೋಟಿಕ್ ಕ್ಯಾಪ್ಸ್ಯೂಲ್, ಅದು ಮಲದಿಂದ ಬ್ಯಾಕ್ಟೀರಿಯಾಗಳನ್ನ ಕಲೆಕ್ಟ್ ಮಾಡಿರೋ ಅಂತದ್ದು. ಹಾಗಾಗಿ ನಾನ್ ಸಾಮಾನ್ಯ ಎಲ್ಲರಿಗೂ ಹೇಳ್ತೀನಿ, ಅಷ್ಟೊಂದು ಡಾಲರ್ಸ್ ಅಲ್ಲಿ ನೀವು ಅಷ್ಟೊಂದು ಕೊಟ್ಟು ಅದನ್ನ ಪಡೆಯೋ ಬದಲು ಮನೇಲೇನೆ ಹಾಲು, ಮೊಸರು, ತುಪ್ಪ ಇವುಗಳನ್ನ ಬಳಕೆ ಮಾಡ್ತಾ ಬಂದ್ರೆ ನೀವು ಬೇರೆ ಸೋರ್ಸ್ ನ ಡಿಪೆಂಡ್ ಆಗುವ ಯಾವುದೇ ಪ್ರಮೇಯ ಇಲ್ಲ. ಇತ್ತೀಚೆಗೆ ನಂದಿನಿಯಲ್ಲಿ ಪ್ರೋಬಯೋಟಿಕ್ ಮೊಸರು ಬರ್ತಾ ಇದೆ, ಅದನ್ನ ಬಳಕೆ ಮಾಡ್ಬೋದು. ಪ್ರೋಬಯೋಟಿಕ್ ಯೋಗರ್ಟ್ ಅಂತ ಬರುತ್ತೆ, ಮೊಸರು ಬರುತ್ತೆ. ಮತ್ತೆ ಪ್ರೋಬಯೋಟಿಕ್ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಹಿಂದಿನ ದಿನ ತಂಗಳನ್ನ ಏನ್ ಅನ್ನ ಮಿಕ್ಕಿದೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ, ನೀರ್ ಹಾಕಿ, ಒಂದೆರಡು ಮೆಣಸಿನಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಅದನ್ನ ರಾತ್ರಿ ಮುಚ್ಚಿಟ್ಬಿಡೋದು. ಅದು ಮಣ್ಣಿನ ಮಡಿಕೆ ಆದ್ರೆ ತುಂಬಾ ಒಳ್ಳೇದು. ಮಾರನೇ ದಿನ ಅದು ಹುಳಿ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ, ಇದರಂತ ಅದ್ಭುತ ಆಹಾರ ಜಗತ್ತಿನಲ್ಲಿ ಯಾವ್ದಿಲ್ಲ. ಇದ್ರ ಮೇಲೆ ಸುಮಾರು 50 ವರ್ಷ ಸಂಶೋಧನೆ ಮಾಡಿ ಕೊನೆಗೆ ಅವ್ರು ಕೊಟ್ಟಿರೋದು ಇದನ್ನ ನೀವು ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಅದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಮ್ಮ ಮನೇಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ರಲ್ಲ ಇದು. ಅಜ್ಜಿ ದೊಡ್ಡ ಸೈಂಟಿಸ್ಟ್ ಅಲ್ಲ, ಆದ್ರೆ ಅಜ್ಜಿಗೆ ಅದು ಜ್ಞಾನ ಇತ್ತದು. ಇದು ತಿಂದ್ರೆ ನನ್ನ ಹೊಟ್ಟೆಗೆ ತಂಪು, ಹೊಟ್ಟೆ ತಂಪು ಇದ್ದಾಗ ನನ್ನ ಮೆದುಳು ತಂಪಾಗಿರುತ್ತೆ. ಅದಕ್ಕೆ ನೋಡಿ ಯಾವಾಗ್ಲೂ ಹೇಳ್ತಾರೆ ನಮ್ಮ ಪಾದಗಳನ್ನ ಬಿಸಿಯಾಗಿ ಗರಂ ಆಗಿ ಇಟ್ಕೋಬೇಕಂತೆ. ಅಂದ್ರೆ ಪಾದಗಳಿಗೆ ಥಂಡಿ ಆಗ್ಬಾರ್ದು, ಹೊಟ್ಟೆನ ತಂಪಾಗಿ ಇಟ್ಕೋಬೇಕು. ಹೊಟ್ಟೆ ಗರಂ ಆಗ್ಬಾರ್ದು, ಹೊಟ್ಟೆ ಯಾವಾಗ್ಲೂ ತಂಪಿರ್ಬೇಕು, ಪಾದಗಳು ಬೆಚ್ಚಗಿರ್ಬೇಕು. ಇವೆರಡು ಇದ್ದಾಗ ನಮ್ಮ ಮೆದುಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ಪ್ರೋಬಯೋಟಿಕ್ ನ ಈ ತರ ತಗೊಂಡ್ರೆ ಬಹಳ ಒಳ್ಳೇದು. ಟ್ಯಾಬ್ಲೆಟ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ತೀರಾ ಅವಶ್ಯಕತೆ ಇರುತ್ತೆ ಅವ್ರಿಗೆ. ಗಟ್ ಮೈಕ್ರೋಬ್ಸ್ ತುಂಬಾ ಅದ್ರಲ್ಲಿ ತೊಂದರೆ ಇದ್ದಾಗ ವೈದ್ಯರು ಹೇಳ್ತಾರೆ, ಇಲ್ಲ ನೀವು ಅದು ಪ್ರೋಬಯೋಟಿಕ್ ಟ್ಯಾಬ್ಲೆಟ್ ತಗೊಂಡ್ಲೇಬೇಕು ಅಂತ ಸಂದರ್ಭದಲ್ಲಿ ತಗೋಬಹುದು. ಬಟ್ ಸೋರ್ಸ್ ನ ನೋಡಕ್ ಹೇಳಿ, ಯಾರೇ ಆದ್ರೂ ಸೋರ್ಸ್ ನೋಡಿ. ಅನಿಮಲ್ ಸೋರ್ಸ್ ಎಲ್ಲ ಇರುತ್ತೆ, ಅದನ್ನ ಬಳಕೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದೇನಂದ್ರೆ ಹೇಳತಕ್ಕಂತ ಪ್ರಶ್ನೆ ಬರಲ್ಲ ಮೇಡಮ್, ಯಾಕಂದ್ರೆ ಈ ಒಂದು ವೇದಿಕೆ ಇರುವುದೇ ನಮಗೆ ಜ್ಞಾನವನ್ನ ಪಡ್ಕೊಳಕ್ಕೆ. ಸೊ ಅಲ್ಲ, ಕೆಲವರು ತಪ್ಪಾಗಿ ಅದನ್ನ ತಿಳ್ಕೊಂಡು ಏನೇನೋ ಹೇಳ್ತಾರೆ ಅಂತ ಅನ್ಕೋಬಾರ್ದು. ಯಾಕೆಂದ್ರೆ ಇರೋದು ಸತ್ಯ ಅದು. ಹಾಗಾಗಿ ನಾನ್ ಹೇಳೋದು, ಇದನ್ನ ತಿಳ್ಕೊಂಡು ನೀವು ನಿಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ನಿಮ್ಮ ಆಹಾರದಿಂದನೇ ಚೆನ್ನಾಗಿ ಇಟ್ಕೊಳ್ಳಿ. ಆಹಾರದಲ್ಲಿ ನೀವು ಪ್ರತಿದಿನ ಮೊಸರು ಸೇವನೆ ಮಾಡ್ತಾ ಬಂದ್ರೆ ಕರುಳಿನ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ. ನಾವ್ ಯಾವಾಗ ಆಹಾರದಲ್ಲಿ ಮೊಸರು ಇಲ್ಲ, ಹಾಲಿಲ್ಲ, ತುಪ್ಪ ಇಲ್ಲ, ಎಲ್ಲ ವರ್ಜ್ಯ ಮಾಡ್ಬಿಟ್ಟು ನಾವು ಇರ್ತೀವಿ, ಅವಾಗ ಕರುಳಿನ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರ್ಬೇಕು ಅಂದ್ರೆ ಟ್ಯಾಬ್ಲೆಟ್ ನೇ ತಗೋಬೇಕಾಗುತ್ತೆ. ಹುಳಿ ಬಂದಿರೋ ಅಂತದ್ದು ಮಜ್ಜಿಗೆ ಆಗ್ಲಿ ಸ್ವಲ್ಪ ಹುಳಿ ಇರ್ಬೇಕು, ಅವಾಗ ಬ್ಯಾಕ್ಟೀರಿಯಾ ಇರುತ್ತೆ ಜಾಸ್ತಿ ಅದರಲ್ಲಿ, ಲ್ಯಾಕ್ಟೋಬ್ಯಾಸಿಲಸ್. ಮೆಸೇಜ್ ಅನ್ನು ಹಾಕಿದ್ರು ಶಶಿಕಲಾ ಮೇಡಮ್ ಅವರು, ಹುಳಿ ಬಂದು. ಆಕ್ಚುಲಿ ದಕ್ಷಿಣ ಕನ್ನಡದಲ್ಲಿ ಆಕ್ಚುಲಿ ಬಾಯ್ಲ್ಡ್ ರೈಸ್ ಅನ್ನ ಮಾಡ್ಬಿಟ್ಟು ಅದು ರಾತ್ರಿ ಉಳಿದ ಅನ್ನಕ್ಕೆ ನೆಕ್ಸ್ಟ್ ಡೇ ನೀರು ಹಾಕಿಟ್ಟು ಅದಕ್ಕೆ ಹುಳಿ ಮೊಸರನ್ನ ಹಾಕಿ ಬಹಳ ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಬಹಳ ಒಳ್ಳೇದು ಅಂತ. ತುಂಬಾ ಮೇಡಮ್, ಅದ್ರಂತ ಅಮೃತ, ಅದು ಅಮೃತ ಅಂತಾನೆ ಅನ್ಬೋದು ಅದನ್ನ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್, ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಅಥವಾ ಹೆಚ್ಚಿಗೆ ತಿಳ್ಕೊಳ್ಳತಕ್ಕಂತ ಏನಾದ್ರೂ ಮಾಹಿತಿ ಬೇಕಾಗಿದೆಯಾ? ಇನ್ನೊಂದು ನನಗೆ ತಾವು ಹೇಳಿದ್ರಿ, ಈ ಯಾವುದೇ ಕಾಯಿಲೆ ಗುಣ ಆಗದೇ ಇರತಕ್ಕಂತ ಸಂದರ್ಭದಲ್ಲಿ ಇದನ್ನ ಗೋಮೂತ್ರವನ್ನ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ. ಹೇಗೆ ಮೇಡಮ್, ಅದು ಹೇಗೆ? ಈಗ ಮೇಡಮ್, ಈಗ ಯಾವ್ದೋ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಿ, ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದಾಗ ಅಡ್ಜೆಂಟ್ ಅಂತ ಇದನ್ನ ಮಾಡ್ತಾರೆ. ಅಂದ್ರೆ ಈ ಕೆಲವು ಸಲ ಏನಾಗುತ್ತೆ, ನಾವು ಕೊಡುವ ಒಂದು ಔಷಧಗಳಿರುತ್ತೆ, ಕೆಲಸ ಮಾಡ್ತಾ ಇರಲ್ಲ. ಈ ಗೋಮೂತ್ರವನ್ನ ಬಳಕೆ ಮಾಡಿ ನೋಡಿದ್ದಾರೆ,
ಆ ಔಷಧ ಗೋಮೂತ್ರದ ಜೊತೆ ಸೇರಿದಾಗ ಆಕ್ಟಿವೇಟ್ ಆಗ್ಬಿಡುತ್ತದೆ. ಆಕ್ಟಿವೇಟ್ ಅದು ಒಂದು ಇನರ್ಟ್ ಆಗಿರುತ್ತೆ, ಔಷಧ ವರ್ಕ್ ಆಗ್ತಿಲ್ಲ. ಗೋಮೂತ್ರವನ್ನ ಒಂದು ಪ್ರಮಾಣದಲ್ಲಿ, ಅಂದ್ರೆ ಪ್ರಮಾಣ ನನಗೆ ಗೊತ್ತಿಲ್ಲ, ಏಕೆಂದ್ರೆ ಇದೆಲ್ಲ ಎಕ್ಸ್ಪೆರಿಮೆಂಟೇಶನ್ ಮಾಡ್ತಾ ಇದ್ದಾರೆ. ಒಂದು ಪ್ರಮಾಣದಲ್ಲಿ ಅದನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ನೋಡಿ ಹಿಂದಿನ ಕಾಲದಲ್ಲಿ ತೀರ್ಥದಲ್ಲಿ ಅದನ್ನ ಕೊಡ್ತಾ ಇದ್ರು. ಪ್ರಮಾಣ ತುಂಬಾ ಕಮ್ಮಿ, ನಿಮ್ಗೆ ವಾಸನೆ ಬರ್ತಾನೆ ಇರ್ತಿರ್ಲಿಲ್ಲ. ಗೋಮೂತ್ರ ಹಾಕಿದ್ದಾರೆ ತೀರ್ಥದಲ್ಲಿ ಅಂತ ಗೊತ್ತೇ ಆಗ್ತಾ ಇರ್ಲಿಲ್ಲ. ಅಷ್ಟು ಪ್ರಮಾಣ ಸಾಕು ನಮ್ಗೆ. ಅವಾಗ ಏನಾಗುತ್ತೆ, ಆ ತೀರ್ಥ ತಗೊಂಡು ನೀವು ಮನೆಗೆ ಬರ್ತೀರಾ, ಯಾವ್ದೋ ದೇವಸ್ಥಾನಕ್ಕೆ ಹೋಗಿರ್ತೀರಾ, ತೀರ್ಥ ತಗೊಂಡ್ ಬರ್ತೀರಾ, ಒಂದು ಮೆಡಿಸನ್ ತಗಂತೀರಾ. ಅವಾಗ ಏನಾಗುತ್ತೆ, ಆಲ್ರೆಡಿ ಗೋಮೂತ್ರದ ಇದೆ ನಿಮ್ಮ ತೀರ್ಥ ಕುಡ್ದಿರೋದ್ರಲ್ಲಿ, ಈ ಮೆಡಿಸನ್ ತಗೊಂಡಾಗ ವರ್ಕ್ ಆಗ್ಬಿಡುತ್ತೆ. ನೀವು ಅವಾಗ ನಾವೇನ್ ಅನ್ಕಂತೀವಿ, ದೇವಸ್ಥಾನಕ್ಕೆ ಹೋಗ್ ಬಂದಾಗ ದೇವ್ರು ನಮ್ಗೆ ಒಳ್ಳೇದ್ ಮಾಡಿದ್ರು ಅಂತ ಅನ್ಕಂತೀವಿ. ಅಲ್ದ್ರ ಹಿಂದಿರುವ ವಿಜ್ಞಾನ ಏನು ಅಂದ್ರೆ, ತೀರ್ಥ ತಗೊಂಡಿರ್ತೀರಾ, ಬಂದು ಮನೆಗೆ ನೀವು ಮಾತ್ರೆ ತಗಂತೀರಾ, ಎರಡು ಜಾಯಿನ್ ಆದಾಗ ಏನಾಗುತ್ತೆ, ಆ ಮಾತ್ರೆ ಕೆಲಸ ಮಾಡಕ್ ಶುರು ಮಾಡ್ತೀವಿ. ಹಾಗೆ ಇದ್ರ ಹಿಂದೆ ನಾವ್ ಹಂಗೆ ಡಿಕೋಡ್ ಮಾಡ್ತಾ ಹೋದ್ರೆ ಬಹಳಷ್ಟು ವಿಜ್ಞಾನ ಇದೆ. ಬಟ್ ಏನಂದ್ರೆ ಜನ ಅವಾಗ ಹೇಳ್ತಾರೆ ನೋಡಿ, ದೇವಸ್ಥಾನಕ್ಕೆ ಹೋಗಿ ನಿಮ್ ಆರೋಗ್ಯ ವೃದ್ಧಿ ಆಗುತ್ತೆ. ಹೇಗ್ ವೃದ್ಧಿ ಆಗುತ್ತೆ, ಅಲ್ಲಿ ಏನೋ ಒಂದ್ ಕೊಟ್ಟಿರ್ತಾರೆ, ಸೇವನೆ ಮಾಡಿರ್ತೀರಾ, ಅದ್ರ ಜೊತೆಗೆ ಒಂದ್ ಮೆಡಿಸನ್ ತಗೊಂಡಿರ್ತೀರಾ, ಎರಡು ಸೇರಿ ವರ್ಕ್ ಆಗಕ್ ಶುರು ಆಗುತ್ತೆ. ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ಇದ್ರ ಮೇಲೆ ತುಂಬಾ ಟ್ರಯಲ್ಸ್ ನಡೀತಾ ಇದೆ. ಇನ್ನೂ ಸರಿಯಾಗಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ಮಾಡಿಲ್ಲ ಯಾರು. ಆಮೇಲೆ ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಈ ಆಯುರ್ವೇದ ಪದ್ಧತಿಯ ಗುಟ್ಟನ್ನ ಬಿಟ್ಕೊಡಲ್ಲ ಯಾರು. ಈಗ ಒಬ್ಬ ವೈದ್ಯ ಅವನು ಕೊಡ್ತಾನೆ, ಗೋಮೂತ್ರ ಕೊಡ್ತಾನೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾನೆ ಅಂತ ಅವನು ಯಾರಿಗೂ ಹೇಳಲ್ಲ. ಅದನ್ನ ಹೇಳ್ಬೇಕು, ಅವನು ಪಬ್ಲಿಷ್ ಮಾಡ್ಬೇಕು ಪೇಪರ್ ಅಲ್ಲಿ. ಇಲ್ಲ ಅಂತಂದ್ರೆ ಅವನಲ್ಲೇ ಹೊಟ್ಟೋಗ್ಬಿಡುತ್ತದು. ಅವ್ನಿಗೆ ಏನ್ ಗೊತ್ತಿರುತ್ತೆ ಕಾನ್ಸಂಟ್ರೇಷನ್, ಅವ್ನ್ ಯಾರಿಗೂ ಹೇಳಿಲ್ಲ ಅದೊಂದು ಸೈನ್ಸ್ ಅಂದ್ರೆ ಅವನ ಜೊತೆ ಹೊರಟೋಗುತ್ತೆ. ಆಮೇಲೆ ಬೇರೆಯವ್ರಿಗೆ ಅದ್ ಗೊತ್ತಿರಲ್ಲ, ಅವ್ರು ಕೊಟ್ಟಾಗ ವರ್ಕ್ ಆಗದೆ ಇರ್ಬಹುದು. ಯಾಕೆಂದ್ರೆ ಇದೆಲ್ಲ ಒಂದು ಪ್ರಮಾಣದಲ್ಲಿ ಮಾತ್ರ ಒಂದು ವರ್ಕ್ ಆಗಂತ ವಿಚಾರಗಳಿವೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಶಿವಗಂಗಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮಾಲಿನಿ ಮ್ಯಾಮ್. ನಮಸ್ತೆ. ನಮಸ್ತೆ ಯಶೋಧ. ನಂದು ಒಂದೇನ್ ಸಂದೇಶ ಅಂದ್ರೆ ಮ್ಯಾಮ್, ಈಗ ಒಬ್ರು ಬಂದ್ ಹೇಳ್ತಾರೆ ಹಾಲ್ ಕುಡಿಬೇಡಿ ಅಂತ ಹೇಳ್ತಾರೆ, ಒಬ್ರು ಹಾಲ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಇದ್ರಲ್ಲಿ ನಾವ್ ಯಾವ್ದ್ ಫಾಲೋ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾನು ಹೇಳ್ದೆ ಅಲ್ಲ, ಆಲ್ರೆಡಿ ಹೇಳಿದ್ರು ಮೇಡಮ್ ಅವರು, ಹಾಲು ಬೇಕು. ಅದು ಈಗ ಬೇಕು ಮ್ಯಾಮ್. ಅವತ್ತಿನ ಕಾಲದಿಂದಲೂ ಹಿಂದಿನ ಕಾಲದಿಂದಲೂ ಹಾಲ್ ಕುಡ್ಕೊಂಡ್ ಬಂದೇನೆ ಎಲ್ಲಾ ಬದುಕಿರೋದು ಮ್ಯಾಮ್. ಈಗ ಮಕ್ಳಿಗೂ ಊಟ ತಿನ್ಸಕ್ ಆಗಲ್ಲ, ಹಾಲ್ ಕುಡಿಸ್ಲೇಬೇಕು. ಆದ್ರೆ ಇದು ಶುಗರ್ ಪೇಷಂಟ್ ಹಾಲ್ ತಗೋಬಾರ್ದು ಅಂತ ಹೇಳ್ತಾರಲ್ಲ ಮ್ಯಾಮ್, ಅದೇ ಹೆಂಗೆ ಮ್ಯಾಮ್? ಅದು ತಗೋಬಾರ್ದ? ಯಾರು ಶುಗರ್ ಇರೋದು, ನೀವು ಅದಕ್ಕೆ ಸಕ್ಕರೆ ಕಾಯಿಲೆ ಇರೋದು, ಅಲ್ಲಲ್ಲ, ಹಾಲು ಸಪ್ಪೆನೆ ಅದನ್ನು ತಗೋಬಾರ್ದು ಅಂತ ಹೇಳ್ತಾರಲ್ಲ ಮ್ಯಾಮ್. ಇಲ್ಲ ಇಲ್ಲ ಇಲ್ಲ, ಸುಳ್ಳದು. ಯಾಕೆಂದ್ರೆ ನಿಮ್ಗೆ ಹಾಲು ಬೇಕೇ ಬೇಕು, ಆದ್ರೆ ಸಕ್ಕರೆ ಹಾಕಬಾರ್ದು ಅಷ್ಟೇ. ಓಕೆ, ಅನಿತಾ ಸ್ವಾಮಿ ಮ್ಯಾಮ್. ಅನಿತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ರೇವತಿ ಮೇಡಮ್ ತಮಗೂ ನಮಸ್ತೆ. ಮೇಡಮ್ ನಂದು ಕ್ವಶನ್ ಇತ್ತು. ಈಗ ಕೋಲ್ಡ್ ಹೀಟ್ ಆಗ್ಬಿಟ್ಟಿರುತ್ತೆ, ಕೋಲ್ಡ್ ಆಗಿ ಹೀಟ್ ಆಗಿ ಕೋಲ್ಡ್ ಆಗಿರುತ್ತೆ, ಅಂತವ್ರಿಗೆ ಏನ್ ಮಾಡ್ಬೇಕು ಮೇಡಮ್? ಏಜ್ ಆಗಿರುತ್ತೆ ಮೇಡಮ್, ಅದು ಕೋಲ್ಡ್ ಹೀಟ್ ಅನ್ನೋದು ಆಕ್ಚುಲ್ ಆಗಿ ಸೈನ್ಸ್ ಅಲ್ಲಿ ಇಲ್ಲ. ಕೋಲ್ಡ್ ಅನ್ನೋದು ಹೀಟ್ ಅನ್ನೋದು ಅದು ನನಗೆ ಮೇಡಮ್, ಕೋಲ್ಡ್ ಆಗ್ಬಿಟ್ಟು ಹೀಟ್ ಆಗ್ಬಿಟ್ಟಿದೆ, ಹೀಟ್ ಕೋಲ್ಡ್ ಆಗ್ಬಿಟ್ಟಿದೆ ನಿಮ್ಗೆ, ಅದಕ್ಕೆ ಅಂತ. ಇಲ್ಲ ಇಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದು ಏನ್ ಕಾರಣ ಅಂದ್ರೆ ಹೇಳ್ಬಿಡ್ತೀನಿ ಮೇಡಮ್. ಅವ್ರಿಗೆ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ನಮ್ ತಾಯಿನೊಂದು 60 ಇರ್ತಾರೆ ಏಜ್. ಮೇಡಮ್ ಅನಿತಾ ಮೇಡಮ್, ಒಂದು ಅನಿತಾ ಮೇಡಮ್ ಅವರು ಡಾಕ್ಟ್ರೇಟ್, ಶಿ ಇಸ್ ನಾಟ್ ಎ ಮೆಡಿಕಲ್ ಡಾಕ್ಟರ್. ಅದೇ ಅದಕ್ಕೆ ಕೆಮ್ಮು ಬರ್ತಾ ಇದೆ. ಕೇಳಿದಾಗ ಹೇಳಿದ್ರೆ ಮೇಡಮ್ ಹೇಳ್ತಾ ಇದಾರೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಅವ್ರ ಆನ್ಸರ್ ಕರೆಕ್ಟ್ ಇದೆ. ಅದನ್ನ ವೈದ್ಯ ಡಾಕ್ಟರ್ಗೆ ಕಾರಣ ಕೇಳ್ತೀನಿ ಮೇಡಮ್ಗೆ. ಕೋಲ್ಡ್ ಆಗಿದೆ ಮೇಡಮ್, ಇದು ಬೆಳಗ್ಗೆ ಸಂಜೆ ಕೋಲ್ಡ್ ಆದಾಗ ಮಾತ್ರ ಕೆಮ್ಮು ಬರ್ತಾ ಇದೆ, ಏನ್ ಮೆಡಿಸಿನ್ ಕೊಟ್ರು ವಾಸಿ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನೀವೇನಾದ್ರೂ ಆಯುರ್ವೇದಿಕ್ ಟ್ರೈ ಮಾಡಿ ಅಂತ. ಏನ್ ಆಯುರ್ವೇದಿಕ್ ಟ್ರೈ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ ಮೇಡಮ್, ಅದಕ್ಕೆ ಕೇಳ್ದೆ ಈ ಕ್ವಶನ್. ಇದು ಯಾಕೆ ಪ್ರೋಬಯೋಟಿಕ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಲ್ಲ, ಹೆಲ್ತ್ ಇಶ್ಯೂಸ್, ಹಾಗಾಗಿ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡ್ಬೋದಾ ಆಯುರ್ವೇದಿಕ್? ಇಲ್ಲ, ಏನಂದ್ರೆ ಈಗ ಆಯುರ್ವೇದದಲ್ಲಿ ಕಫ ಪಿತ್ತ ವಾತ ಅಂತ ಹೇಳ್ತಾರೆ, ಕೋಲ್ಡ್ ಹೀಟ್ ಬಾಡಿ ಅಂತ. ಅದೇ ನೀವು ಅಲೋಪತಿಲಿ ಹೋದ್ರೆ ಕೋಲ್ಡ್ ಹೀಟ್ ಬಾಡಿ ಏನು ಕನ್ಸಿಡರ್ ಮಾಡಲ್ಲ ಅವರು ಇನ್ಫೆಕ್ಷನ್ ಆಗಿದ್ಯಾ, ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ ಕೊಡ್ತಾರೆ, ಕೆಮ್ಮು ಜಾಸ್ತಿ ಇದ್ದು ಇದೆಲ್ಲ ಆಯ್ತು ಅಂದ್ರೆ ಆಂಟಿ ಹಿಸ್ಟಮೈನ್ ಕೊಡ್ತಾರೆ. ಹಾಗಾಗಿ ಇದು ಒಂದು ವೈದ್ಯ ಪದ್ಧತಿಯಿಂದ ಇನ್ನೊಂದು ವೈದ್ಯ ಪದ್ಧತಿಗೆ ಸಂಪೂರ್ಣವಾಗಿ ವ್ಯತ್ಯಾಸ ಇದೆ.
ನಾನು sir. ಆಸ್ ಅ ಸೈಂಟಿಸ್ಟ್ ರಿಸರ್ಚರ್ ನನ್ಗೆ ಹ್ಮ್. ಕೋಲ್ಡ್ ಹೀಟ್ ಬಾಡಿ ಬಗ್ಗೆ ನನಗೆ ಗೊತ್ತಿಲ್ಲ. Okay, ನಾವೇನು madam. ಅಂದ್ರೆ ಇನ್ಫೆಕ್ಷನ್ ಆಗಿದ್ಯಾ ಇದು ತಗೋಬೇಕು, ಅದೇನ ಯಾವ ರೀತಿ ವರ್ಕ್ ಆಗುತ್ತೆ ಈ ತರ ಹೇಳೋದ್ರಿಂದ ಇದ್ರ Okay, ಬಗ್ಗೆ madam. ನನ್ಗೆ ಅರಿವಿಲ್ಲ ಇದು. ಹಾಗಾಗಿ Okay, thank you, madam. ಸಾರಿ. ಓಕೆ ಪರವಾಗಿಲ್ಲ ಮ್ಯಾಮ್, ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಓಕೆ ಕರೆಕ್ಟ್ ಆಗಿ ಹೇಳಿದ್ರಲ್ಲ, ಅದಕ್ಕೆ ಧನ್ಯವಾದ. ಓಕೆ. ಥ್ಯಾಂಕ್ ಯು ಮಾದೇವಿ ಮೇಡಮ್, ಮೇಡಮ್ ಮಾತಾಡಿ. ಅವಕಾಶ ಕೊಟ್ಟಿದ್ದೀರಿ. ನಮಸ್ತೆ ನಮಸ್ತೆ ಮಾಲಿನಿ ಮೇಡಮ್. ಕೇಳಿ ಮೇಡಮ್. ಮೇಡಮ್ ಅವರೇ, ವಯಸ್ಸಾದ್ಮೇಲೆ ಕಾಲು ಮಂಡಿ ಎಲ್ಲ ಸವಿತಾವಲ್ಲ, ಅವಾಗ ಹೌದು. ಅವರು ಎಲ್ಲ ಹಾಲು ಕುಡಿಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋದ್ರೆ ಬರೀ ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳಿ, ಅದಕ್ಕೆ ನಿಮ್ ಕಾಲ್ ನೋವು ಬಂದಿದೆ, ಲೈಫ್ ಲಾಂಗ್ ತಗೋಬೇಕು ಕ್ಯಾಲ್ಸಿಯಂ ಮಾತ್ರೆ ಅಂತಾರಲ್ಲ ಮೇಡಮ್, ಅದು ಹೌದು. ಹೇಗೆ ಮೇಡಮ್? ಹೇಗೆ ಅಂದ್ರೆ ಹಾಲು ನೀವು ವಯಸ್ಸಾದ್ಮೇಲೆ ಕುಡಿದ್ರೆ ಏನು ಪ್ರಯೋಜನ ಆಗಲ್ಲ. ನೀವು ಅದನ್ನ ಮೊದಲಿಂದನೂ ಅಭ್ಯಾಸ ಮಾಡ್ಕೊಂಡ್ ಬಂದಾಗ ಏನಾಗುತ್ತೆ, ಕ್ಯಾಲ್ಸಿಯಮ್ಮು, ಹಾಲಲ್ಲಿರೋ ಕ್ಯಾಲ್ಸಿಯಮ್ಮು ನಮ್ಮ ಮೂಳೆಗಳಿಗೆ ಹೋಗ್ತಾ ಇರುತ್ತೆ. ಮೂಳೆಗಳಲ್ಲಿ ಹೋಗಿ ಡೆಪಾಸಿಟ್ ಆಗಿರುತ್ತೆ. ನಿಮ್ಗೆ ವಯಸ್ಸಾದ್ಮೇಲೆ ಮೂಳೆಲಿರುವ ಏನು ಕ್ಯಾಲ್ಸಿಯಂ ಇರುತ್ತೆ ಅದು ಯುಟಿಲೈಸ್ ಆಗುತ್ತೆ. ಮೆನೋಪಾಸ್ ಅಂದ್ರೆ ಮುಟ್ಟು ನಿಂತ ಮೇಲೆ ನೀವ್ ಎಷ್ಟೇ ಕ್ಯಾಲ್ಸಿಯಂ ತಗೊಳಕ್ ಹೋದ್ರು ಅಷ್ಟು ದೇಹದ್ನ ಅಬ್ಸಾರ್ಬ್ ಮಾಡ್ಕೊಳಲ್ಲ. ಅದಕ್ ಮೊದಲು ಏನು ನೀವು ಡೆಪಾಸಿಟ್ ಅಂದ್ರೆ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಲ್ಲ ಮೂಳೆಗಳಲ್ಲಿ, ಅದಷ್ಟೇ ನಿಮ್ ಕೆಲ್ಸಕ್ ಬರೋಂಥದ್ದು. ಹಾಗಾಗಿ ವಯಸ್ಸಾದ್ಮೇಲೆ ನೀವು ಹಾಲು ಕುಡಿದು ನಾನು ಕ್ಯಾಲ್ಸಿಯಂ ತಗೊಂಡು ನಾನು ಮೂಳೆ ಗಟ್ಟಿ ಮಾಡ್ಕೊಡ್ತೀನಿ ಆಗಲ್ಲ. ಅವಾಗ ನಿಮಗೆ ಮಾತ್ರೆಗಳು ಬೇಕೇ ಬೇಕದು. ಯಾಕೆಂದ್ರೆ ಹಾಲಿನಲ್ಲಿರುವ ಕ್ಯಾಲ್ಸಿಯಮ್ಮು ಕಮ್ಮಿ, ನಿಮ್ಗೆ ಮಾತ್ರೆಲಿ ಅದ್ರದ್ದು 100% ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಗತ್ಯತೆ ಇರೋದ್ರಿಂದ ಮಾತ್ರೆಗಳನ್ನೇ ತಗೋಬೇಕಾಗತ್ತವ. ಲೈಫ್ ಲಾಂಗ್ ತಗೋಬೇಕು ಮೇಡಮ್, ಲೈಫ್ ಲಾಂಗ್ ತಗೋಬೇಕು. ಲೈಫ್ ಲಾಂಗ್ ತಗೋಬೇಕು. ಅಂದ್ರೆ ಹಾಲಿನಿಂದ ಸಿಕ್ಕುವ ಕ್ಯಾಲ್ಸಿಯಮು ಕಮ್ಮಿ, ಹಾಗಾಗಿ ಮಾತ್ರೆ ತಗೊಂಡ್ಲೇಬೇಕು, ಲೈಫ್ ಲಾಂಗ್ ತಗೋಬೇಕು ಅದನ್ನ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನವೀನ್ ಕುಮಾರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಕೇಳ್ತಿದ್ದೆ ಮೇಡಮ್, ನೀವು ಹೇಳಿದಾಗೆ ಪ್ರಶ್ನೆ ಗೋಮೂತ್ರದಲ್ಲಿ ಬಹಳ ಒಳ್ಳೆ ಔಷಧಿ ಗುಣಗಳಿದ್ದಾವೆ. ಹೌದು. ಯಾಕೆಂದ್ರೆ ನಾನು ಅದನ್ನ ಒಂದು ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ತಾಯಿಯವರಿಗೆ. ಸರ್ ಪ್ಲೀಸ್ ನೀವು ಪ್ರಶ್ನೆಯನ್ನ ಕೇಳಿ ದಯಮಾಡಿ, ನಮಗೆ ಧ್ಯಾನಕ್ಕೆ ಟೈಮ್ ಆಗ್ತಾ ಇದೆ. ಪ್ರಶ್ನೆ ಇದ್ರೆ ಕೇಳಿ ದಯಮಾಡಿ. ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಇಲ್ಲ ಮೇಡಮ್. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ನೀವು ಮಾಡಿದನ್ನ ಹೇಳ್ಕೊಂಡು ಹೋದ್ರೆ ನಮಗೆ ಧ್ಯಾನಕ್ಕೆ ಕಡಿಮೆ ಆಗುತ್ತೆ ಟೈಮ್. ನಿಮ್ಗೆ ಏನಾದ್ರು ಹೆಚ್ಚಿಗೆ ತಿಳ್ಕೊಬೇಕಾದ ಪ್ರಶ್ನೆ ಇದೆ ದಯಮಾಡಿ ಕೇಳಿ. ಓಕೆ. ಶಶಿಕಲಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ, ಪ್ರಶ್ನೆ ಇದ್ರೆ ಡೈರೆಕ್ಟ್ ಕೇಳಿ ಮೇಡಮ್. ನಮಸ್ತೆ ಮೇಡಮ್. ಗೋಮೂತ್ರ ತರನೇ ನಮ್ಮ ಸಮೂತ್ರನು ವರ್ಕ್ ಆಗತ್ತಾ ಅಂತ ನನ್ ಪ್ರಶ್ನೆ. ಇಲ್ಲ ಮೇಡಮ್, ನನಗೆ ಅದ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ. ಏಕೆಂದ್ರೆ ನಾನು ರಿಸರ್ಚ್ ಪೇಪರ್ ಅಲ್ಲಿ ನಾನು ನೋಡಿರೋ ಹಾಗೆ ಗೋಮೂತ್ರದ ಮೇಲೆ ತುಂಬಾ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಬಟ್ ಮನುಷ್ಯನದು ಯಾವ ತರ ಅಂದ್ರೆ ನಮಗ್ ಗೊತ್ತಿಲ್ಲ. ಏನು ಅಂದ್ರೆ ಅವ್ರು ಏನ್ ತಿಂತಾರೆ, ಅವರ ಡಯಟ್ ಏನು, ಇದ್ರಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗಬಹುದು. ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ ಮನುಷ್ಯನ ಬಗ್ಗೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ. ಇದು ಪಂಚಗವ್ಯ ಅರ್ಕ ಅಂತಿದಲ್ಲ ಮೇಡಮ್, ಅರ್ಕ ಮೇಡಮ್, ಪಂಚಗವ್ಯ ಅರ್ಕ ಅಂದ್ರೆ ಅರ್ಕನದು ಗೊತ್ತಿಲ್ಲ. ಪಂಚಗವ್ಯ ಅಂದ್ರೆ ಇಷ್ಟು 5 ಬರುತ್ತಲ್ಲ, ಇಷ್ಟನ್ನ ಇದ್ ಮಾಡ್ತೀವಿ. ಅರ್ಕ ಅನ್ನೋದು ನನಗೆ ಐಡಿಯಾ ಇಲ್ಲ. ಅದನ್ನ ಏನೋ ಒಂದು ಸಪ್ಲಿಮೆಂಟ್ ಏನೋ ಒಂದು ಆಡ್ ಮಾಡಿರ್ತಾರೆ ಅನ್ಸುತ್ತೆ, ಅದನ್ನೇ ನಾನು ಹೇಳಿದ್ದು. ಇದು ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಹೋದಾಗ ಇದರ ಬಳಕೆ ಡೋಸೇಜ್ ವ್ಯತ್ಯಾಸ ಮಾಡ್ತಾರೆ. ಮತ್ತೆ ಅದು ಒಂಥರ ಪೇಟೆಂಟೆಡ್, ಅದು ಆ ಕೇಂದ್ರದ ಇದು ಪೇಟೆಂಟ್, ಅದನ್ನ ಅವ್ರು ಬಿಟ್ಕೊಡೋದಿಲ್ಲ. ಅದು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದು ಅದಕ್ಕೆ ಕೇಳಿದೆ ಮೇಡಮ್. ಏನ್ ಹೇಳಿ? ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದು ಪಂಚಗವ್ಯ, ಅದು ಹಬೆನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಇದ್ ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಅದೇ. ಈಗ ನಮ್ಮ ಭಾರತೀಯ ಒಂದು ಆಯುರ್ವೇದ ಪದ್ಧತಿಯ ತೊಂದ್ರೆನೆ ಅದು. ಕಾರಣ ಏನಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಆ ಆಯುರ್ವೇದಿಕ್ ಏನು ಅದನ್ನ ಔಷಧಿ ಸಿದ್ಧ ಮಾಡೋದು ಒಂದರಿಂದ ಮತ್ತೊಂದಕ್ಕೆ ವ್ಯತ್ಯಾಸ ಇರುತ್ತೆ. ಈಗ ನೀವು ನಂಜನಗೂಡದು ತಾರಾನಾಥ ಹೋದ್ರೆ, BV ಪಂಡಿತ್ ಹೋದ್ರೆ ಬೇರೆ ತರ ಮಾಡ್ತಾರೆ, ಇನ್ನೊಂದೋದ್ರೆ ಬೇರೆ ತರ ಮಾಡ್ತಾರೆ. ಮತ್ತೆ ಅವರು ಆ ಸೀಕ್ರೆಟ್ ರಿವೀಲ್ ಮಾಡೋದಿಲ್ಲ. ಹಾಗಾಗಿ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ನಮ್ಮಲ್ಲಿ ಇಲ್ಲ. ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲವರು ಅದಕ್ಕೆ ಕೆಲವೊಂದು ಹರ್ಬ್ಸ್ ನ ಆಡ್ ಮಾಡ್ಬೋದು, ಆಗ ಅದರ ಔಷಧಿ ಗುಣಗಳೇ ಬೇರೆ ಆಗುತ್ತೆ.
ಕೆಲವರು Correct. ಆಡ್ ಮಾಡದೇ ಇರ್ಬೋದು. ಇದು ಒಂದು ಕೇಂದ್ರದಿಂದ ಮತ್ತೊಂದಕ್ಕೆ, ಈಗ ಬೈದ್ಯನಾಥೆ ನೋಡಿ, ಅವ್ರದ್ದೇ ಒಂದು ಬೇರೆ ತರ, ಪತಂಜಲಿ ಬೇರೆ ತರ, ಬಿ.ವಿ. ಪಂಡಿತೆ ಬೇರೆ ತರ, ಈ ತರದ್ದು ಕರೆಕ್ಟ್ ಅವ್ರು ಏನ್ ಆಡ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಮತ್ತೆ ಕೆಲವು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಕ್ಕೆ ಅಂದ್ರೆ ಅವರು ಯಾವ್ದೋ ಒಂದು ಕಾಂಪೋನೆಂಟ್ ನ ಆಡ್ ಮಾಡ್ತಾ ಇರ್ತಾರೆ ಅಲ್ಲಿ, ಅದಕ್ಕೋಸ್ಕರ. ಓಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಥ್ಯಾಂಕ್ ಮಚ್. ಯು ಥ್ಯಾಂಕ್ ಯು. ಓಕೆ. ಅನುರಾಧ ಮ್ಯಾಮ್, ಪ್ರಶ್ನೆ ಇದ್ರೆ ಕೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ. ಅವ್ರಿಗೂ ನಮಸ್ತೆ, ನಿಮ್ಗೂ ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್, ಅದು ಗೋವಿಂದು ಮೂತ್ರ ಅದು ತಕ್ಷಣ ಹಾಕಿದ ತಕ್ಷಣ ಕುಡಿಬೋದಾ ಮ್ಯಾಮ್? ಮತ್ತೆ ಇಟ್ಕೊಂಡು ಕುಡಿಬೋದಾ? ಇಲ್ಲ ಇಲ್ಲ, ಅದನ್ನ ಇಟ್ಕೊಂಡು ಅದು ಎಲ್ಲ ಇನ್ನೂ ಸ್ವಲ್ಪ ರಿಸರ್ಚ್ ನಡೀತಾ ಇದೆ. ತುಂಬಾ ದಿನ ಇಡಕ್ ಆಗಲ್ಲ ಅಂತಾರೆ ಅದನ್ನ, ತುಂಬಾ ದಿನ ಇದ್ ಮಾಡಲ್ಲ. ಅದು ಫ್ರೆಶ್ ಆಗಿ ಇದ್ ಮಾಡ್ತಾರೆ. ಮತ್ತೆ ಕಾನ್ಸಂಟ್ರೇಷನ್ ನಾನು ಹೇಳಿದೆ ಅಲ್ವಾ, ಈಗ ತೀರ್ಥದಲ್ಲಿ ನಮ್ಗೆ ಗೊತ್ತಾಗದೇ ಇಲ್ಲ. ಎಲ್ಲೋ ಒಂದು 1 or 2 ಡ್ರಾಪ್ಸ್ ಹಾಕಿರ್ತಾರೆ ಅನ್ಸುತ್ತೆ. ಎಷ್ಟಾಗ್ತಾರೆ ನನಗ್ ಗೊತ್ತಿಲ್ಲ. ಈ ದೇವಸ್ಥಾನಗಳಲ್ಲಿ ಎಷ್ಟಾಕಿರ್ತಾರೆ ಖಂಡಿತ ನಮಗ್ ಗೊತ್ತಿಲ್ಲ. ಬಟ್ ಇರುತ್ತದು, ಎಷ್ಟು ಅಂತ ಪ್ರಮಾಣ ಗೊತ್ತಿಲ್ಲ. ಮತ್ತದು ಒಬ್ರಿಂದ ಒಬ್ರಿಗೆ ವ್ಯತ್ಯಾಸ ಆಗುತ್ತೆ. ಈಗ ನಿಮ್ಗೆ ಅದನ್ನ ಕೊಡ್ತಾರಲ್ಲ, ಒಬ್ರು ಅದ್ರ ಜೊತೆ ಯಾವ್ದೋ ಒಂದು ಜೇನುತುಪ್ಪ ಮಿಕ್ಸ್ ಮಾಡಿ ಕೊಡ್ಬೋದು, ಅಥವಾ ಹಾಲಿನಲ್ಲಿ ಇರ್ಬೋದು, ನೀರಿನಲ್ಲಿ ಇರ್ಬೋದು. ಅದ್ರ ಜೊತೆ ಕರ್ಪೂರ, ಪಚ್ಚಕರ್ಪೂರ ಮತ್ತೆ ತುಳಸಿ ದಳ ಹಾಕಿರ್ಬೋದು. ಸೊ ಇದನ್ನ ನಾವು ಮನೇಲಿ ಪ್ರಯೋಗ ಮಾಡಕ್ ಆಗೋದಿಲ್ಲ ಇದನ್ನ. ಹೌದು. ಯಾಕೆಂದ್ರೆ ಎಷ್ಟು ಕಾನ್ಸಂಟ್ರೇಷನ್ ಅಂತ ನಮಗ್ ಗೊತ್ತಿಲ್ವಲ್ಲ. ಆಮೇಲೆ ಟಾಕ್ಸಿಕ್ ಎಫೆಕ್ಟ್ ಇರುತ್ತೆ ಇದ್ರದ್ದು. ನೀವು ಅತಿಯಾಗಿ ಯಾವ್ದಾದ್ರು ಬಳಕೆ ಮಾಡ್ತಂದ್ರೆ ಅದು ಇನ್ನೊಂಥರ ರಿವರ್ಸ್ ಆಗ್ಬಿಡುತ್ತೆ. ಬಟ್ ಹಾಲು, ಮೊಸರು, ಮಜ್ಜಿಗೆ ಏನೂ ಆಗಲ್ಲ. ಆದ್ರೆ ಅದೇ ನಮ್ಮಮ್ಮ ಹಂಗೆ ಮಾಡೋರು, ಸ್ವಲ್ಪ ಗಂಧ ಹತ್ಕೊಂಡು ಕುಡಿಯೋರು. ಅದಕ್ಕೆ ಮ್ಯಾಮ್ ಅದೇ ಕೇಳಿದ್ವಿ. ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ. ಎಲ್ಲೋ 1 or 2 ಡ್ರಾಪ್ಸ್ ಗಳು ಹನಿಗಳು ಹಾಕೊಂಡು ಇದ್ ಮಾಡೋರು ಅನ್ಸುತ್ತೆ ಅಷ್ಟೇನೆ. ಓಕೆ ಮ್ಯಾಮ್, ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಉತ್ತರ ಸಿಕ್ತಲ್ಲ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಅವರು ಅದ್ಭುತವಾದ ವಿಷಯವನ್ನ ಗಮನದ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ಬಂತು, ಕ್ಲಾರಿಫಿಕೇಶನ್ ಆಯ್ತು, ಒಳ್ಳೆಯ ಉತ್ತರವನ್ನೇ ಕೊಟ್ರು. ಇನ್ನೊಂದೇನು ಅಂತಂದ್ರೆ ಮೇಡಮ್ ನೇರವಾಗಿ ಹೇಳಿದ್ದಾರೆ, ಅವರಿಗೆ ಗೊತ್ತಿಲ್ಲದನ್ನ ಗೊತ್ತಿಲ್ಲ. ಇನ್ನೊಂದೇನು ಅಂತಂದ್ರೆ ಅವ್ರು ಮಾತಾಡ್ತಾ ಹೇಳಿದ್ರು, ಇದರಲ್ಲಿ ಸಾಕಷ್ಟು ಸಂಶೋಧನೆ ಆಗ್ಬೇಕು ಅಂತ ಹೇಳತಕ್ಕಂಥ ಮಾತನ್ನ ಸಹ ಹೇಳಿದ್ದಾರೆ. ಸೊ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಈ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಅದ್ಭುತವಾದ ಮಾಹಿತಿ ನೀಡಿದ್ರೆ ಮೇಡಮ್. ಥ್ಯಾಂಕ್ ಯು. ವೆರಿ ಮಚ್. ಮಾಸ್ಟರ್ಸ್, ಆಕ್ಚುಲಿ ನಿನ್ನೆದು ವಿಡಿಯೋನ ಶೇರ್ ಮಾಡಿದ್ದಾರೆ. ದಯಮಾಡಿ ಓಪನ್ ಮಾಡಿ ಅದಕ್ಕೆ ಲೈಕ್ ಕೊಟ್ಟು ಕಾಮೆಂಟ್ ಅನ್ನು ಕೊಟ್ಟು ಎಸ್ ಅಂತ ಹೇಳತಕ್ಕಂತಹ ಮೆಸೇಜ್ ಅನ್ನು ಹಾಕಿ. ಧ್ಯಾನಕ್ಕೆ ಕೂತ್ಕೊಳ್ಳುವ ಮೊದಲು ಒಂದು ಅಂಶವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಈಗಾಗಲೇ ತಾವೆಲ್ಲರೂ ಸಹ ಲಿಂಕ್ ಅನ್ನ ನೋಡಿರಬಹುದು. ಇವತ್ತು ಬೆಳಿಗ್ಗೆ ವಿಶೇಷ ಕಾರ್ಯಕ್ರಮ ಅಂದ್ರೆ ನಾಳೆ ಬೆಳಿಗ್ಗೆಯಿಂದ ನಮ್ಮ ಧ್ಯಾನದ ಕಾರ್ಯಕ್ರಮ ಒಂದು ಬದಲಾವಣೆಯನ್ನ ತಂದಿದ್ದಾರೆ ಗುರುಗಳು. ಏನು ಅಂತಂದ್ರೆ ನಾಳೆ ಬೆಳಿಗ್ಗೆ 3 ಗಂಟೆಯಿಂದ ಮಧ್ಯರಾತ್ರಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವಲ್ಲ, 3 ಗಂಟೆಯಿಂದ 4:15 ಗಂಟೆವರೆಗೆ ಧ್ಯಾನದ ಕಾರ್ಯಕ್ರಮ ಇದೆ. ಎಲ್ಲರೂ ಸಹ ಜಾಯಿನ್ ಆಗ್ಬೇಕು. ಬಹುಶಃ ಬೆಳಿಗ್ಗೆ ಸೆಷನ್ ನಲ್ಲಿ ಇದ್ದವರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದೆ. ಒಂದು ವೇಳೆ ಬೆಳಿಗ್ಗೆ ಇಲ್ಲದವರು ದಯಮಾಡಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಜೊತೆಗೆ ನಾವು ಮಾಡತಕ್ಕಂತಹ ಧ್ಯಾನವನ್ನ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಬಹಳ ಬಹಳ ನಮಗೆ ಉಪಯೋಗ ಆಗ್ತದೆ ಅಂತ ಹೇಳತಕ್ಕಂಥ ಒಂದು ಅಂಶದಿಂದ ಇದನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಆ ನಂತರ ಮಾಮೂಲಿ 4:15 ಕಳೆದ ಮೇಲೆ 5 ಗಂಟೆಯಿಂದ ಮತ್ತೆ ಅರ್ಧ ಗಂಟೆ ನಮ್ಮ ಯೋಗ ಪ್ರಾಣಾಯಾಮ ನಡೀತದೆ. ಆ ನಂತರ ಧ್ಯಾನ ನಡೀತದೆ. ಆ ನಂತರ ಸ್ವಾಧ್ಯಾಯ ನಡೀತದೆ. ಕಾರ್ಯಕ್ರಮ 7 ಗಂಟೆಗೆ ಮುಗೀತದೆ. ಸೊ 5ರಿಂದ 8 ಗಂಟೆವರೆಗೆ ಏನಿತ್ತು ಅದು 8:30 9 ಗಂಟೆವರೆಗೂ ಹೋಗ್ತಾ ಇತ್ತು ಕೆಲವೊಮ್ಮೆ. ಅದಕ್ಕೆ ಇವಾಗ ಅವಕಾಶ ಇಲ್ಲ. 5ರಿಂದ 7 ಗಂಟೆಗೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಲಾಗುತ್ತೆ. ಆದ ಕಾರಣ ಎಲ್ಲರೂ ಸಹ ಈ ಬ್ರಾಹ್ಮಿ ಮುಹೂರ್ತದ ಒಂದು ಫಲ ಏನಿದೆ ಅದನ್ನ ಪಡ್ಕೊಳ್ಳಕ್ಕೆ ಎಲ್ಲರೂ ಆ ಸಮಯಕ್ಕೆ ಎದ್ದು ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತೇನೆ. ಇದರಿಂದ ಬೇರೆ ಯಾರಿಗೂ ಲಾಭ ಅಲ್ಲ. ನಾವು ಯಾರು ಕೂತ್ಕೊಂಡು ಧ್ಯಾನವನ್ನ ಮಾಡ್ತೇವೆ ಅವರಿಗೆ ಇರತಕ್ಕಂತಹ ಲಾಭ. ಆದ ಕಾರಣ ಎಲ್ಲರೂ ಸಹ ನಾಳೆ ಬೆಳಿಗ್ಗೆ ಅಕ್ಟೋಬರ್ 1ನೇ ತಾರೀಕಿಂದ ಇದು ನಿರಂತರವಾಗಿ ನಡೀತದೆ. ಒಂದು ದಿನ ಅಲ್ಲ, ಇದು ನಿರಂತರವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ 5 ಭಾಷೆಯಲ್ಲಿ ನಮ್ದೇನ್ ಕಾರ್ಯಕ್ರಮ ನಡೀತಾ ಇದೆ ಮಹಾತಾರ್ ಸಂಸ್ಥೆಯಿಂದ 5 ಭಾಷೆಯಲ್ಲೂ ಸಹ ಇರತಕ್ಕಂತಹ ಪ್ರತಿಯೊಬ್ಬರು ಧ್ಯಾನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಸೊ ಈಗ ನಾವು ಧ್ಯಾನಕ್ಕೆ ಹೋಗೋಣ. ಎಂದಿನಂತೆ ನಮ್ಮ ಧ್ಯಾನದ ಕಾರ್ಯಕ್ರಮ ಈಗಾಗಲೇ ಧ್ಯಾನಕ್ಕೆ ಕೂತು
ಅನುಭವ ಇರುವ ನಿಯಮದಂತೆ ತಮ್ಮ ಧ್ಯಾನಕ್ಕೆ ಹಾಜರಾಗಿ ಎಲ್ಲರೂ ಸಹ ಒಂದು ಲೋಟ ನೀರನ್ನು ಸೇವಿಸಿ ತಮ್ಮ ರೂಮನ್ನು ಲೈಟ್ ಆಫ್ ಮಾಡಿ ಕತ್ತಲೆಯನ್ನ ಮಾಡ್ಕೊಳ್ಳಿ. ಕನ್ನಡಕ ಧರಿಸಿದಂಥವರು ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಒಂದು ಲೋಟ ನೀರನ್ನು ಸಹ ಪಕ್ಕದಲ್ಲಿ ಇಟ್ಕೊಂಡು ಧ್ಯಾನದ ನಂತರ ಅದಕ್ಕೆ ಬರತಕ್ಕಂಥ ಪ್ರಾಣಶಕ್ತಿಯ ನೀರನ್ನ ಮತ್ತೊಮ್ಮೆ ಧ್ಯಾನಂತ ನಂತರ ಸೇವಿಸ್ಕೊಳ್ಳಿ. ಸೋಫಾ ಅಥವಾ ಕುರ್ಚಿ ಅಥವಾ ಮಂಚದ ಮೇಲೆ ಕೂತಿರುವವರು ತಮ್ಮ ಕಾಲನ್ನ ಕೆಳಗೆ ಬಿಟ್ಟು ಕೂತಿರತಕ್ಕಂಥವ್ರು ತಮ್ಮ 2 ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೆ ಕೈಗಳನ್ನ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಕೆಳಗೆ ಕೂತಿರುವವರು ಖಾಲಿ ನೆಲದಲ್ಲಿ ಕೂತ್ಕೊಳ್ಳದೆ ಒಂದು ಬಟ್ಟೆ ಅಥವಾ ಒಂದು ಮೃದುವಾದ ಮ್ಯಾಟ್ ಅನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಳ್ಳಿ. ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತವರು ಅದೇ ಸ್ಥಿತಿಯಲ್ಲಿ ಕೂತ್ಕೊಂಡು ತಮ್ಮ ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಎಲ್ಲರ ಕುತ್ತಿಗೆ ಮತ್ತೆ ಬೆನ್ನು ನೇರವಾಗಿರ್ಲಿ. ಹಾಗೇನೆ ಶರೀರದಲ್ಲಿ ಆಗಲಿ ಅಥವಾ ಯಾವುದೇ ಮನಸ್ಸಿನಲ್ಲಾಗಲಿ ಯಾವುದೇ ಚಿಂತೆ ಅಥವಾ ದ್ವಂದ್ವ ಗೊಂದಲ ಯಾವುದು ಸಹ ಬೇಡ. ಎಲ್ಲರೂ ಸಹ ನಿರಾಳವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಧ್ಯಾನಸ್ಥರಾಗಿ. ನಾವು ಮಾಡತಕ್ಕಂತಹ ಧ್ಯಾನ ಆನಾಪಾನ ಸತಿ ಧ್ಯಾನ. ಇಲ್ಲಿ ನಾವು ಆನ ಅಂದ್ರೆ ನಾವು ಒಳಗೆ ತೆಗೆದುಕೊಳ್ಳತಕ್ಕಂಥ ಉಸಿರು. ನಾವು ತೆಗೆದುಕೊಳ್ಳತಕ್ಕಂಥ ಉಸಿರಿನಿಂದ ನಮಗೆ ಪ್ರಾಣಶಕ್ತಿಯನ್ನ ನಮ್ಮ ದೇಹಕ್ಕೆ ಪಡ್ಕೊಳ್ತೇವೆ. ಜೊತೆಗೆ ಈ ನಮ್ಮ ಪ್ರಪಂಚದಲ್ಲಿ ಏನು ಒಳ್ಳೆಯದಿದೆ ಅದು ನಮ್ಮ ದೇಹಕ್ಕೆ ಬರಲಿ ಅಂತ ಹೇಳತಕ್ಕಂಥ ಸಂಕಲ್ಪವನ್ನ ಪ್ರಾರಂಭದಲ್ಲಿ ಮಾಡ್ಕೊಳ್ಳಿ. ಆ ನಂತರ ಯಾವುದೇ ಪ್ರಾರ್ಥನೆ ಸಂಕಲ್ಪ ಯಾವುದು ಸಹ ಬೇಡ. ಹಾಗೇನೆ ನಾವು ಬಿಡತಕ್ಕಂತಹ ಉಸಿರಿನಲ್ಲಿ ಸಹ ನಮ್ಮಲ್ಲಿರತಕ್ಕಂಥ ನಕಾರಾತ್ಮಕ ಆಲೋಚನೆ ಆಗಲಿ, ನಮ್ಮಲ್ಲಿರತಕ್ಕಂಥ ಯಾವುದೇ ಅನಾರೋಗ್ಯವಾಗಲಿ, ಯಾವುದೇ ಆಲೋಚನೆ ಆಗಲಿ ಹೊರಗೆ ಹಾಕಿ ನಿರಾಳವಾಗಿ ಇರತಕ್ಕಂತಹ ಒಂದು ವ್ಯವಸ್ಥೆ. ಹಾಗೆಯೇ ನಾವು ನಮ್ಮ ಈ ತೆಗೆದುಕೊಳ್ಳುವ ಹಾಗೂ ಬಿಡತಕ್ಕಂಥ ಉಸಿರನ್ನ ಗಮನಿಸುವುದೇ ಸತಿ ಧ್ಯಾನ. ಆದ್ದರಿಂದ ನಾವು ಮಾಡತಕ್ಕಂಥ ಧ್ಯಾನದಲ್ಲಿ ನಾವು ಹೆಚ್ಚಿನ ವಿಶ್ವಶಕ್ತಿಯನ್ನ ಪ್ರಾಣಶಕ್ತಿಯನ್ನ ನಮ್ಮ ದೇಹಕ್ಕೆ ಪಡ್ಕೊಂಡು ನಮ್ಮ ಒಂದು ಆರೋಗ್ಯ ಮನಃಶಾಂತಿಯನ್ನ ಕಾಪಾಡಿಕೊಳ್ಳೋಣ. ನಾವು 30 ನಿಮಿಷ ಸಂಗೀತ ಧ್ಯಾನವನ್ನ ಮಾಡೋಣ. ತದನಂತರ 10 ನಿಮಿಷ ಶೂನ್ಯ ಧ್ಯಾನವನ್ನ ಮಾಡೋಣ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ಕೇವಲ ನಾವಾಡುವ ಉಸಿರಿನ ಮೇಲೆ ಇರಲಿ. ಯಾವುದೇ ಆಲೋಚನೆ ಬೇಡ. ಆಲೋಚನೆ ಬಂದಲ್ಲಿ ಒಂದು ಧನ್ಯವಾದವನ್ನ ಹೇಳಿ ಪುನಃ ತಮ್ಮ ಉಸಿರಿನೆಡೆಗೆ ಗಮನವನ್ನ ಹರಿಸಿ. ಯಾವುದೇ ಜಪ ತಪ ಶ್ಲೋಕ ಮಂತ್ರ ಯಾವುದು ಸಹ ಬೇಡ. ತಟಸ್ಥ ಮನಸ್ಸಿನಿಂದ 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಮುಂದಿನ ಸೂಚನೆಯವರೆಗೆ ಕಣ್ಣನ್ನ ತೆರೆಯಬೇಡಿ.
ಮಾಸ್ಟರ್ಸ್, ಇನ್ನು ಕೇವಲ 3 ನಿಮಿಷಗಳ ಶೂನ್ಯ ಧ್ಯಾನ. ಯಾರು ಸಹ ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು ಕೇವಲ 30 ಸೆಕೆಂಡುಗಳ ಶೂನ್ಯ ಧ್ಯಾನ. ಯಾರು ಸಹ ಕಣ್ಣು ಬಿಡಬೇಡಿ. ಇನ್ನು ಕೇವಲ 10 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಯಾರು ಸಹ ಕಣ್ಣು ಬಿಡಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಒಂದು, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತವನ್ನ ನೋಡುತ್ತಾ 2 ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಎಲ್ಲರೂ ಸಹ ವಿಡಿಯೋವನ್ನ ಆನ್ ಮಾಡಿಕೊಳ್ಳಿ. ಅದ್ಭುತವಾದ ಧ್ಯಾನವನ್ನ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ನಮ್ಮ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಮಾಸ್ಟರ್ಸ್, ನಾಳೆಯಿಂದ
ಬೆಳಿಗ್ಗೆ 11:30ಯಿಂದ 12:30 ಗಂಟೆಗಳ ಧ್ಯಾನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗೇನೆ ಮಧ್ಯಾಹ್ನ 3 ಗಂಟೆಯಿಂದ 4:15 ಗಂಟೆವರೆಗಿನ ಕಾರ್ಯಕ್ರಮವು ಸಹ ಪ್ರಾರಂಭ ಆಗುತ್ತೆ. ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೇನೆ ಪುನಃ ನಾಳೆ ಬೆಳಿಗ್ಗೆ 3 ಗಂಟೆಯಿಂದ 4:15 ಗಂಟೆಯವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನವನ್ನು ಮಾಡಲು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಒಂದು ಫಲವನ್ನ ಪಡ್ಕೊಳ್ಳಿಂತ ಈ ಮೂಲಕ ವಿನಂತಿಸುತ್ತೇನೆ. ಹಾಗೇನೆ ಸಾಕಮ್ಮ ಮೇಡಮ್ ಅವ್ರು ಏನಾದ್ರು ಮಾತಾಡ್ಲಿಕ್ಕೆ ಉಂಟಾ? ಮೇಡಮ್ ಮಾತಾಡ್ಲಿಕ್ಕೆ ಉಂಟಾ? ಅನ್ಮ್ಯೂಟ್ ಮಾತಾಡ್ತೀನಿ ಮೇಡಮ್. ಬೆಳಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್, ಅನಿವಾರ್ಯ. ಅದು ಸ್ವಿಚ್ ಆಫ್ ಆಯ್ತು ಫೋನು. ಹೇಳಿ, ಏನ್ ಹೇಳಿ? ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಸ್ವಲ್ಪ ಚಾರ್ಜರ್ ಇದಾಗಿತ್ತು, ಬೆಳಗ್ಗೆ ಮಾತಾಡಕ್ ಅದು ಆಗ್ಲಿಲ್ಲ. ಹೇಳಿ, ಪರವಾಗಿಲ್ಲ. ನಿಮ್ಗೆ ಏನ್ ಹೇಳ್ಬೇಕು ಹೇಳಿ. ತುಂಬಾ ಅದ್ಭುತ ಮೇಡಮ್, ನನಗೆ ಖುಷಿಯಾಗಿದೆ. ಒಳ್ಳೇದು. ಬೆಳಿಗ್ಗೆ 3 ಗಂಟೆಗೆ ಜಾಯಿನ್ ಆಗಿ, ಇನ್ನು Okay, ಹೆಚ್ಚಿನ ಖುಷಿ ಆಗುತ್ತೆ. ಇನ್ನೂ ಖುಷಿ ಇದೆ ಮೇಡಮ್. ನಾನು ಇನ್ನು 2 ವಾರದ ಹಿಂದಿನ ನಾನು ಆಸೆ ಪಟ್ಟಿದ್ದೆ. ಅದು ತುಂಬಾ ನನಗೆ ಗುರುಗಳಿಗೆ ಹೇಳ್ಬೇಕಾಗಿತ್ತು, ನನಗೆ ಥ್ಯಾಂಕ್ಸ್ ನಾಳೆ ಹೇಳ್ಬೇಕಾಗಿತ್ತು. ಬೆಳಿಗ್ಗೆ ಹೇಳಿ, ನಾಳೆ ಬೆಳಿಗ್ಗೆನು ಹೇಳಿ, ಅವಕಾಶ ಇದೆ. ಓಕೆ ಮೇಡಮ್, ನಾಳೆ ಬೆಳಿಗ್ಗೆನು ಹೇಳಿ. ಓಕೆ, ತುಂಬಾ ಖುಷಿ ಇದೆ ಮೇಡಮ್ ನನಗೆ. 5 ಗಂಟೆಯಿಂದ 7 ಗಂಟೆವರೆಗೆ ಕಾರ್ಯಕ್ರಮ ಇದೆಯಲ್ಲ, ಎಲ್ಲ ಮುಗ್ದ ಮೇಲೆ ಸ್ವಾಧ್ಯಾಯ ಆದ್ಮೇಲೆ ಅಭಿಪ್ರಾಯ ಕೇಳ್ತಾರಲ್ಲ, ಆಗ ತಾವು ಹಂಚಿಕೊಳ್ಳಿ ಗುರುಗಳ ಮುಂದೆನೆ. ಓಕೆ, ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬೆಳಿಗ್ಗೆ ಜಾಯಿನ್ ಆಗಿ 3 ಗಂಟೆಯಿಂದ 4:15 ಗಂಟೆಗೆ. ಕಾಯ್ತಾ ಇದ್ದೆ ಮೇಡಮ್, 2 ವಾರದಿಂದನೂ ಕಾಯ್ತಾ ಇದ್ದೆ ನಾನು. ತುಂಬಾ ನನಗಾಗಿ ಬಂದಿದೆ ಅನ್ಕೊಂತೀನಿ ನಾನು. ಮಾತಾ ಫೌಂಡೇಶನ್ ಈಗ 3 ದಿನದಿಂದ ನನಗೆ ತುಂಬಾ ಗಟ್ಟಿ ಧೈರ್ಯನೇ ಸಿಕ್ಕಿದೆ. ಒಳ್ಳೇದು, ಒಳ್ಳೇದು, ಬಹಳ ಅದ್ಭುತ. ಖುಷಿ ಇದೆ, ತುಂಬಾ ಖುಷಿ ಇದೆ ಮೇಡಮ್. ಒಳ್ಳೇದಾಯ್ತು. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧ್ಯಾನದಿಂದ ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಅದ್ಭುತವಾದ ಜ್ಞಾನವನ್ನ ಪಡ್ಕೊಂಡ್ವಿ. ಹಾಗೇನೆ ಧ್ಯಾನವನ್ನು ಸಹ ತಾವೆಲ್ಲರೂ ಮಾಡಿದ್ದೀರಾ. ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ತಮ್ಮ ಒಂದು ಈ ವೇದಿಕೆಯಲ್ಲಿ ತಾವೆಲ್ಲರೂ ಸಹ ಆಸೀನರಾಗುವುದೇ ನಮಗೆ ಕೊಡತಕ್ಕಂತಹ ಪ್ರತಿಫಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಸಹ ಇತರರನ್ನ ಸಹ ಈ ವೇದಿಕೆಗೆ ಸೇರಿಸುವ ಪ್ರಯತ್ನವನ್ನ ಮಾಡಬೇಕು. ಹೆಚ್ಚಿನ ಜನ ಧ್ಯಾನದ ಮತ್ತು ಜ್ಞಾನದ ಫಲವನ್ನ ಪಡ್ಕೊಳ್ಳಿ, ಆರೋಗ್ಯವನ್ನ ಪಡ್ಕೊಳ್ಳಿ, ಮಾನಸಿಕ ಶಾಂತಿಯನ್ನ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತಾ, ಇಷ್ಟವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಈ ಒಂದು ಅದ್ಭುತವನ್ನ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾತಾ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಸರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮವನ್ನ ಅವರ ಸಿಬ್ಬಂದಿ ವರ್ಗದವರು ಜೊತೆಗೆ ನಮ್ಮ ಕೋ ಹೋಸ್ಟ್ಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಇವತ್ತಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.